ಗುಡ್ ಮಾರ್ನಿಂಗ್ ಟು ಎವ್ರಿಬಡಿ. ಈ ದಿನ ನಾವು ಹೊಸ ಅಧ್ಯಾಯವನ್ನು ಆರಂಭಿಸೋಣ. ಕಳೆದ 4ನೇ ಅಧ್ಯಾಯದಲ್ಲಿ ನಾವು ಅವಿಭಕ್ತ ಕುಟುಂಬಗಳ ಕುರಿತಾಗಿ ಅಧ್ಯಯನವನ್ನು ಮಾಡಿದ್ದೇವೆ. ಈ ದಿನ ಹೊಸ ಅಧ್ಯಾಯ 5 ಗ್ರಾಮಗಳ ಬದಲಾವಣೆ ಮತ್ತು ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ಅಂಶಗಳು. ವಿದ್ಯಾರ್ಥಿಗಳಲ್ಲಿ ಮುಖ್ಯವಾಗಿ ಗಮನಿಸಬೇಕು, ನೀವು ಈ ಅಧ್ಯಾಯದಲ್ಲಿ ಈ ವರ್ಷಕ್ಕೆ ಕೆಲವು ಅಂಶಗಳನ್ನು ತೆಗೆಯಲಾಗಿದೆ. ನಗರ ಮತ್ತು ನಗರೀಕರಣಕ್ಕೆ ಸಂಬಂಧಪಟ್ಟಂತಹ ಅಂಶಗಳನ್ನು ತೆಗೆಯಲಾಗಿದೆ. ಯಾಕೆಂದರೆ ಗ್ರಾಮಗಳ ಬದಲಾವಣೆ, ಅಭಿವೃದ್ಧಿ ಮತ್ತು ಭಾರತದಲ್ಲಿ ನಗರೀಕರಣ ಅದಕ್ಕೆ ಸಂಬಂಧಪಟ್ಟಂತಹ ಅಂಶಗಳ ಅಧ್ಯಾಯ ಇದೆ. ಆದರೆ ಇಲ್ಲಿ ನಗರೀಕರಣಕ್ಕೆ ಸಂಬಂಧಪಟ್ಟಂತಹ ಅಂಶಗಳನ್ನು ತೆಗೆದು ಈ ಒಂದು ಗ್ರಾಮಗಳ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ 3 ಯೂನಿಟ್ಗಳನ್ನು ಮಾತ್ರ ಇಲ್ಲಿ ಉಳಿಸಿಕೊಡಲಾಗಿದೆ. ಗ್ರಾಮಗಳ ಅರ್ಥ ಮತ್ತು ಲಕ್ಷಣಗಳು, ಗ್ರಾಮಗಳ ಅಧ್ಯಯನದ ಪ್ರಾಮುಖ್ಯತೆ, ಸಮಸ್ಯೆಗಳು ಮತ್ತು ಗ್ರಾಮೀಣಾಭಿವೃದ್ಧಿ ಯೋಜನೆಗಳು ಅಷ್ಟನ್ನು ನಾವು ಈ ಒಂದು ಅಧ್ಯಾಯದಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿದೆ. ಗ್ರಾಮಗಳ ಬದಲಾವಣೆ ಮತ್ತು ಅಭಿವೃದ್ಧಿ ಭಾರತೀಯ ಗ್ರಾಮಗಳನ್ನು ಕುರಿತಾದಂತಹ ಒಂದು ಅಧ್ಯಯನ ಇದಾಗಿದೆ. ಈಗಾಗಲೇ ನಾವು ಕಳೆದ ಅಧ್ಯಾಯದಲ್ಲಿ ಗಮನಿಸಿದ್ದೀವಿ, ಹಿಂದೂ ಸಮಾಜದ ಅಥವಾ ಭಾರತೀಯ ಸಮಾಜದ 3 ಆಧಾರ ಸ್ತಂಭಗಳಲ್ಲಿ ಗ್ರಾಮಗಳ ಅಧ್ಯಯನ ಕೂಡ ಒಂದಾಗಿದೆ. ಅಂದರೆ ನಾವೀಗಾಗಲೇ ಅಧ್ಯಯನ ಮಾಡಿದ್ದೀವಿ 2 ಅಂಶಗಳನ್ನು. ಒಂದು ಜಾತಿ ಪದ್ಧತಿಯನ್ನು ಕುರಿತು ಅಧ್ಯಯನ ಮಾಡಿದ್ದೀವಿ, ಅವಿಭಕ್ತ ಕುಟುಂಬ ಪದ್ಧತಿಯನ್ನು ಕುರಿತು ಅಧ್ಯಯನ ಮಾಡಿದ್ದೀವಿ. ಇನ್ನು 3ನೇಯ ಮೇನ್ ಪಿಲ್ಲರ್ ಆಧಾರ ಸ್ತಂಭ ಯಾವುದು ಅಂತ ಹೇಳಿದ್ರೆ ಗ್ರಾಮಗಳ ಒಂದು ಅಧ್ಯಯನ. ಇಲ್ಲಿ ದ ಕಾಸ್ಟ್ ಸಿಸ್ಟಮ್ ಅಂಡ್ ದ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಅಂಡ್ ದ ಸ್ಟಡಿ ಆಫ್ ವಿಲೇಜಸ್, ದೀಸ್ 3 ಆರ್ ದ ಮೇನ್ ಪಿಲ್ಲರ್ಸ್ ಆಫ್ ಹಿಂದೂ ಸೊಸೈಟಿ ಅಂತ ಹೇಳಲಾಗ್ತಾರೆ. ಈಗಾಗಲೇ ನಾವು ಜಾತಿ ಪದ್ಧತಿಯನ್ನು ಕುರಿತು ಅಧ್ಯಯನ ಮಾಡಿದ್ದೀವಿ, ಅವಿಭಕ್ತ ಕುಟುಂಬಗಳನ್ನು ಕುರಿತು ಅಧ್ಯಯನ ಮಾಡಿದ್ದೀವಿ. ಈ ದಿನ ಅಧ್ಯಯನ ಮಾಡ್ತಕ್ಕಂಥದ್ದು ಗ್ರಾಮಗಳನ್ನು ಕುರಿತಾಗಿ. ಭಾರತ ಎಂದಾಗ ಪ್ರತಿಯೊಬ್ಬರಿಗೂ ನೆನಪಾಗ್ತಕ್ಕಂತಹದ್ದು ಭಾರತ ಹಳ್ಳಿಗಳ ಒಂದು ದೇಶ. ಇಂಡಿಯಾ ಇಸ್ ಎ ಲ್ಯಾಂಡ್ ಆಫ್ ವಿಲೇಜಸ್ ಅಂತಕ್ಕಂಥದ್ದು ಆ ಹಳ್ಳಿಗಳ ದೇಶ. ಆ ಹಳ್ಳಿಗಳು ಅಭಿವೃದ್ಧಿಯಾದರೆ ಇಡೀ ದೇಶ ಅಭಿವೃದ್ಧಿಯಾದಂತೆ ಎನ್ನುವಂತಹ ಮಾತನ್ನು ಅನೇಕರು ಇಲ್ಲಿ ವ್ಯಕ್ತಪಡಿಸ್ತಾ ಹೋಗ್ತಾರೆ. ದ ಪ್ರೋಗ್ರೆಸ್ ಆಫ್ ಇಂಡಿಯಾ ಲೈಸ್ ಇನ್ ಇಟ್ಸ್ ಪ್ರೋಗ್ರೆಸ್ ಆಫ್ ವಿಲೇಜಸ್ ಅಂತ. ಭಾರತದ ಅಭಿವೃದ್ಧಿ ಅಂತಕ್ಕಂಥದ್ದು ಎಲ್ಲಿದೆ ಅಂದರೆ ಅದರ ಹಳ್ಳಿಗಳ ಅಭಿವೃದ್ಧಿಯಲ್ಲಿ ಇದೆ ಅಂತಕ್ಕಂಥದ್ದು. ಇದು ಅನೇಕ ಚಿಂತಕರು ಮತ್ತು ಅರ್ಥಶಾಸ್ತ್ರಜ್ಞರ ಅಭಿಪ್ರಾಯ ಕೂಡ ಹೌದು. ಭಾರತದಲ್ಲಿ 5 ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಹಳ್ಳಿಗಳು ಇಲ್ಲಿ ಇದ್ದಾವೆ. ಆ ಗ್ರಾಮೀಣ ಪ್ರಧಾನವಾಗಿರ್ತಕ್ಕಂತಹ ಜೀವನ ಇಡೀ ಭಾರತವನ್ನು ಪ್ರತಿನಿಧಿಸುವಂತಹ ರೂಪದಲ್ಲಿ ಇರುವಂತಹದ್ದು. ಯಾಕೆಂದರೆ ಹಳ್ಳಿಗಳು ಇಲ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ವಹಿಸ್ತಾ ಇದ್ದಾವೆ ಮತ್ತು ನಮ್ಮ ಪುರಾತನ ಒಂದು ಪರಂಪರೆಯ ಸಂಖ್ಯೆಯಿಂದ ನಮ್ಮ ಹಿಂದಿನ ಒಂದು ಸಮಾಜವನ್ನು ನಾವು ಅರ್ಥ ಮಾಡ್ಕೊಳ್ತಕ್ಕಂತಹ ಸಂದರ್ಭದಲ್ಲಿ ಗ್ರಾಮಗಳ ಅಧ್ಯಯನ, ಗ್ರಾಮಗಳ ವಿಚಾರಗಳು ಅಂತಕ್ಕಂಥದ್ದು ನಮಗಿಲ್ಲಿ ಅತ್ಯಂತ ಮುಖ್ಯವಾದಂತಹ ಒಂದು ಪಾತ್ರವನ್ನು ವಹಿಸ್ತಾ ಹೋಗ್ತದೆ. ಹೀಗಾಗಿ ಇಲ್ಲಿ ಗ್ರಾಮಗಳ ಕುರಿತಾಗಿ ನಾವು ಅಧ್ಯಯನವನ್ನು ಮಾಡ್ತೀವಿ. ಗ್ರಾಮಗಳು ಅಂದಾಗ ಬಹಳಷ್ಟು ಜನರಿಗೆ ಗ್ರಾಮಗಳ ಒಂದು ಪರಿಚಯ ಇದೆ. ಅನೇಕರು ಗ್ರಾಮೀಣ ನಿವಾಸಿಗಳು ಕೂಡ ಆಗಿದ್ದಾರೆ. ಗ್ರಾಮಗಳು ಅಂದಾಗ ಒಂದು ಸಹಜವಾದಂತಹ, ಸರಳವಾದಂತಹ ಅಥವಾ ಸ್ವಾಭಾವಿಕವಾದಂತಹ ಒಂದು ಜೀವನ ಶೈಲಿ. ಅಲ್ಲಿ ಆಧುನಿಕತೆ ಆಗಲಿ, ಕೃತಕತೆ ಆಗಲಿ ಯಾವುದು ಇಲ್ಲದೇ ಇರತಕ್ಕಂತಹದ್ದು, ಜನರು ಸಹಜವಾಗಿ ಮತ್ತು ಸರಳವಾಗಿ ಬದುಕ್ತಕ್ಕಂತಹವರು ಅನ್ನುವಂತಹ ಒಂದು ಅಂಶವನ್ನು ನಾವು ಮುಖ್ಯವಾಗಿ ಗಮನಿಸ್ತೇವೆ. ಹೀಗಾಗಿ ನಮ್ಮ ಸಹಜ ಪರಂಪರೆಯ ಒಂದು ಸಂಕೇತವಾಗಿ, ಸರಳತೆಯ ಸಂಕೇತವಾಗಿ ನಾವು ಈ ಒಂದು ಗ್ರಾಮಗಳ ವ್ಯವಸ್ಥೆಯನ್ನು, ಗ್ರಾಮಗಳ ಅಧ್ಯಯನವನ್ನು ನಾವಿಲ್ಲಿ ಆರಂಭಿಸ್ತೇವೆ. ಹಾಗಾದರೆ ಹಳ್ಳಿಗಳು ಅಥವಾ ಗ್ರಾಮಗಳು ಅವುಗಳ ಒಂದು ಸರಳವಾದಂತಹ ಅರ್ಥ ಹೇಗಿದೆ ಅಂತ ಹೇಳಿದ್ರೆ, ನಮ್ಮ ಭಾರತದಲ್ಲಿ 5,000ಕ್ಕಿಂತ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ಪ್ರದೇಶಗಳು, 5,000ಕ್ಕಿಂತ ಕಡಿಮೆ ಜನಸಂಖ್ಯೆ ಹೊಂದಿರತಕ್ಕಂತಹ ಸಮೂಹಗಳು ಇಲ್ಲಿ ಗ್ರಾಮೀಣ ಸಮೂಹಗಳಾಗ್ತವೆ.
ಅಂದರೆ ಒಂದು ಜನಸಂಖ್ಯೆಯ ಆಧಾರವಾಗಿ ತೆಗೆದುಕೊಂಡಾಗ ಅಂಥಲ್ಲಿ ಕೃಷಿ ಸಂಬಂಧಿತವಾದಂತಹ ಚಟುವಟಿಕೆಗಳು ಬಹಳ ಮುಖ್ಯವಾಗಿ ಅಲ್ಲಿ ಕೃಷಿ ಸಂಬಂಧಿತವಾದಂತಹ ಚಟುವಟಿಕೆಗಳು. ಯಾಕೆಂದರೆ ನಮ್ಮ ಗ್ರಾಮಗಳ ಜೀವನಾಡಿ, ಗ್ರಾಮಗಳ ಮುಖ್ಯ ಕಸುಬು ಕೃಷಿ ಮತ್ತು ಆ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಂತಹ ಜನರು ಒಂದು ಸೀಮಿತವಾದಂತಹ ಅಂದರೆ ಒಂದು ಕಡಿಮೆ ಭೌಗೋಳಿಕ ವಿಸ್ತಾರವನ್ನು ಹೊಂದಿರತಕ್ಕಂತಹ ಪ್ರದೇಶದಲ್ಲಿ ಇವರೆಲ್ಲರೂ ನೆಲೆಸಿರ್ತಕ್ಕಂತಹದ್ದು ಇಲ್ಲಿ ಮುಖ್ಯವಾಗುತ್ತದೆ. ನೀವು ಅನೇಕ ಪಟ್ಟಣಗಳು, ನಗರಗಳನ್ನು ನೋಡಿದ್ದೀರಿ. ಯಾವುದೇ ಒಂದು ನಗರಕ್ಕೆ, ಒಂದು ಪಟ್ಟಣಕ್ಕೆ ಆರಂಭದಲ್ಲಿ ನೀವು ಹೋಗುವಾಗ ಬಹುದೂರಕ್ಕೆ ಏನು ಕಾಣ್ತದೆ? ಅಲ್ಲಿ ಅನೇಕ ಮನೆಗಳು, ಸಾವಿರಾರು ಸಂಖ್ಯೆಯ ಮನೆಗಳು, ಎಲ್ಲಿ ನೋಡಿದ್ರು ಜನದಟ್ಟಣೆ, ಕೈಗಾರಿಕೆಗಳು, ಕಾರ್ಖಾನೆಗಳು, ಹಲವೊಂದು ವೈವಿಧ್ಯತೆಗಳು ನಮಗೆ ಮೇಲ್ನೋಟಕ್ಕೆ ತಕ್ಷಣಕ್ಕೆ ದೂರಕ್ಕೇ ಕಾಣ್ತಾ ಇರ್ತದೆ. ಆದರೆ ಅದೇ ಒಂದು ಹಳ್ಳಿ ನಮಗೆ ಹೇಗೆ ಕಾಣಿಸ್ತದೆ? ಅಲ್ಲಲ್ಲಿ ಮನೆಗಳು ಅಥವಾ ಒತ್ತೊತ್ತಾಗಿರ್ತಕ್ಕಂತಹ ಮನೆಗಳು, ಸಾಧಾರಣವಾಗಿರ್ತಕ್ಕಂತಹ ಮನೆಗಳು, ಸುತ್ತಮುತ್ತ ಮರಗಿಡಗಳು ಮತ್ತು ಅದರ ನಂತರ ಹಳ್ಳಿಗೆ ಹೊಂದಿಕೊಂಡಂತೆ, ಆ ಮನೆಗಳಿಗೆ ಹೊಂದಿಕೊಂಡಂತೆ ಹೊಲಗದ್ದೆಗಳು ಆರಂಭ ಆಗ್ತಕ್ಕಂಥದ್ದು. ಹೀಗಾಗಿ ಒಂದು ಹಳ್ಳಿಯ ಹೊರನೋಟ ಕೂಡ ನಮಗೆ ಗೊತ್ತಾಗ್ತದೆ, ಓ ಇಲ್ಲೊಂದು ಹಳ್ಳಿ ಇದೆ ಅಂತಕ್ಕಂತಹದ್ದು. ಅಂದರೆ ಕಡಿಮೆ ಸಂಖ್ಯೆಯ ಮನೆಗಳು, ಒಂದು ಸರಳವಾದಂತಹ ಜೀವನ ಕ್ರಮ, ಹೆಚ್ಚು ಜನದಟ್ಟಣೆ ಇದ್ದಿರತಕ್ಕಂತಹ ಪ್ರದೇಶಗಳು ಇಲ್ಲಿದೆ. ಹೀಗಾಗಿ 5,000ಕ್ಕಿಂತ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ಒಂದು ಕಡಿಮೆ ಭೌಗೋಳಿಕ ವಿಸ್ತಾರದಲ್ಲಿ ಹರಡಿಕೊಂಡಿರ್ತಕ್ಕಂತಹ ಒಂದು ಪ್ರದೇಶ ಅಥವಾ ಸಮುದಾಯವನ್ನು ನಾವು ಗ್ರಾಮ ಸಮುದಾಯ ಅಂಥೇಳಿ ಕರಿತೀವಿ. ಅದನ್ನೇ A.W. ಗ್ರೀನ್ ಅವರು ಹೇಳ್ತಕ್ಕಂಥದ್ದು ಕೂಡ ಒಂದು ಸೀಮಿತ ಭೂಕಕ್ಷೆಯಲ್ಲಿ, ನಿರ್ದಿಷ್ಟ ಭೌಗೋಳಿಕ ಭೂಕಕ್ಷೆಯಲ್ಲಿ ಕೃಷಿ ಸಂಬಂಧಿತ ಮತ್ತು ಕೃಷಿಗೆ ಪೂರಕವಾಗಿರ್ತಕ್ಕಂತಹ ಕಸುಬುಗಳಲ್ಲಿ ತಮ್ಮನ್ನು ಜನರು ತೊಡಗಿಸಿಕೊಂಡಿದ್ದರೆ ಆ ಸಮುದಾಯವನ್ನು ನಾವು ಗ್ರಾಮ ಅಂಥೇಳಿ ಕರಿತೀವಿ, ಅಥವಾ ಗ್ರಾಮೀಣ ಸಮುದಾಯಗಳು, ಹಳ್ಳಿಗಳು ಅಂಥೇಳಿ ಕರಿತೀವಿ. ಅಂದರೆ ಒಂದು ಸೀಮಿತವಾದಂಥ ಭೂಕಕ್ಷೆ, ಕಡಿಮೆ ವಿಸ್ತಾರ, ಒಂದು ನಿರ್ದಿಷ್ಟವಾದಂತಹ ನಮ್ಮ ಕಣ್ಣೋಟಕ್ಕೆ ಸುಲಭವಾಗಿ ದೊರಕಬಹುದಾದಂತಹ ಅಷ್ಟು ಕಡಿಮೆ ವಿಸ್ತಾರ. ಆ ಕಡಿಮೆ ವಿಸ್ತಾರದಲ್ಲಿ ಕೃಷಿ, ಮುಖ್ಯವಾಗಿ ಕೃಷಿ ಮತ್ತು ಕೃಷಿಗೆ ಸಂಬಂಧಿತ ಅಥವಾ ಪೂರಕವಾದಂತಹ ಉದ್ಯೋಗಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರ್ತಕ್ಕಂತಹ ಜನರು, ಆ ಜನರು ಸಾಮಾನ್ಯವಾದಂತಹ ಒಂದು ಜೀವನ ಶೈಲಿ ಅಥವಾ ಜೀವನ ವಿಧಾನವನ್ನು ರೂಪಿಸಿಕೊಂಡಿರ್ತಕ್ಕಂಥದ್ದು ನಮಗಿಲ್ಲಿ ಮುಖ್ಯವಾಗಿ ಕಂಡುಬರುತ್ತೆ. ಹೀಗಾಗಿ ಆ ಗ್ರಾಮಗಳ ಒಂದು ಅರ್ಥ ಅಂತಕ್ಕಂಥದ್ದು 5,000ಕ್ಕಿಂತ ಕಡಿಮೆ ಜನಸಂಖ್ಯೆ ಹೊಂದಿರಬೇಕು, ಅಥವಾ ಭೌಗೋಳಿಕ ವಿಸ್ತಾರ ಸೀಮಿತವಾಗಿರಬೇಕು, ಚಿಕ್ಕದಾಗಿರಬೇಕು, ಮತ್ತು ಅಲ್ಲಿ ಕೃಷಿ ಮತ್ತು ಕೃಷಿ ಸಂಬಂಧಿತವಾದಂತಹ ಚಟುವಟಿಕೆಗಳು ವ್ಯಾಪಕವಾಗಿರಬೇಕು. ಹೀಗಿದ್ದಾಗ ಅದೊಂದು ಗ್ರಾಮವಾಗಿ ರೂಪುಗೊಳ್ಳುತ್ತೆ. ಇಂತಹ ಗ್ರಾಮಗಳ ಸಂಖ್ಯೆ ಭಾರತದಲ್ಲಿ 5 ಲಕ್ಷಕ್ಕೂ ಅಧಿಕ ಇರತಕ್ಕಂತಹದ್ದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ನಗರವಾಸಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಗ್ರಾಮೀಣ ನಿವಾಸಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇರತಕ್ಕಂತಹದ್ದನ್ನು ನೀವು ಜನಸಂಖ್ಯಾ ಅಧ್ಯಯನ ಶಾಸ್ತ್ರದಲ್ಲಿ ಕೂಡ ಗಮನಿಸಿದ್ದೀವಿ. ಆದರೆ ಹಳ್ಳಿಗಳ ಸಂಖ್ಯೆಯು 5 ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಇದೆ. ಇಂತಹ ಗ್ರಾಮಗಳ ಲಕ್ಷಣಗಳನ್ನು ನಾವು ತಿಳ್ಕೊಳ್ಳುವಾಗ ಅನೇಕ ಲಕ್ಷಣಗಳು ಕೆಲವು ಹಳ್ಳಿಗಳಲ್ಲಿ ಇರ್ಬೋದು, ಅಥವಾ ಇನ್ನು ಕೆಲವು ಲಕ್ಷಣಗಳು ಕೆಲವು ಹಳ್ಳಿಗಳಲ್ಲಿ ಇಲ್ಲದೇ ಇರ್ಬೋದು. ಹೀಗಾಗಿ ನಾವೊಂದು ಸರಾಸರಿ ಲೆಕ್ಕದಲ್ಲಿ ಸಾಮಾನ್ಯ ಎನ್ನುವಂತಹ ಸಂಗತಿಗಳನ್ನು ತೆಗೆದುಕೊಂಡು ಇಲ್ಲಿ 7 ಲಕ್ಷಣಗಳನ್ನು ಭಾರತದ ಗ್ರಾಮಗಳ ಲಕ್ಷಣಗಳಲ್ಲಿ ಮುಖ್ಯವಾಗಿ ನೋಡಬಹುದು. ಒಂದು, ಚಿಕ್ಕ ಗಾತ್ರ, ಇಲ್ಲಿ ಪ್ರಾಥಮಿಕ ಸಂಬಂಧಗಳಿವೆ, ಜನರಲ್ಲಿ ಸಾಮಾಜಿಕ ಸಮೈಕ್ಯತೆ, ಏಕತೆ ಅಂತಕ್ಕಂಥದ್ದು ಕಂಡುಬರ್ತದೆ. ಇಲ್ಲಿರ್ತಕ್ಕಂಥದ್ದು ಅನೌಪಚಾರಿಕ ಸಾಮಾಜಿಕ ನಿಯಂತ್ರಣ, ಮತ್ತು ಜನರು ಕೃಷಿ ಮತ್ತು ಕೃಷಿಗೆ ಸಂಬಂಧಿತವಾದಂತಹ ವೃತ್ತಿಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಹಾಗೆಯೇ ಜನಜೀವನ ಅಲ್ಲಿ ನೆರೆಹೊರೆ ಮತ್ತು ಸರಳ ಜೀವನಕ್ಕೆ ಆದ್ಯತೆ, ನೆರೆಹೊರೆಗೆ ಆದ್ಯತೆ ಅಂತಕ್ಕಂಥದ್ದು ಅಲ್ಲಿದೆ. ಮತ್ತು ಗ್ರಾಮಗಳು ಸ್ವಾಯತ್ತವಾಗಿರ್ತಕ್ಕಂತಹದ್ದು. ಈ ತರಹದ 7 ಲಕ್ಷಣಗಳನ್ನು ನಾವು ಗ್ರಾಮ ಸಮುದಾಯದ ಲಕ್ಷಣಗಳು ಅಥವಾ ಭಾರತದ ಗ್ರಾಮಗಳ ಲಕ್ಷಣಗಳಲ್ಲಿ ಮುಖ್ಯವಾಗಿ ನೋಡ್ತೇವೆ. ಇದರಲ್ಲಿ ಮೊದಲನೇದು ಚಿಕ್ಕ ಗಾತ್ರ. ನಾವೀಗಾಗಲೇ ಆರಂಭದ ಪೀಠಿಕೆಯಲ್ಲಿ ನೋಡ್ತಾ ಹೋಗ್ತೀವಿ.
5,000ಕ್ಕಿಂತ ಕಡಿಮೆ ಜನಸಂಖ್ಯೆ ಇರತಕ್ಕಂತಹ ಪ್ರದೇಶಗಳು ಹಳ್ಳಿಗಳು ಅಥವಾ ಗ್ರಾಮಗಳು. ಅಥವಾ ಒಂದು ಸೀಮಿತವಾಗಿರ್ತಕ್ಕಂತಹ ಭೂಕಕ್ಷೆ, ಸೀಮಿತವಾಗಿರ್ತಕ್ಕಂಥ ಭೌಗೋಳಿಕ ಚೌಕಟ್ಟು ಹೀಗೆ ಹೇಳುವಾಗ ಅಲ್ಲಿ ಜನಸಂಖ್ಯೆ ಕಡಿಮೆ ಇದೆ. 5,000 ಅಂತ ಹೇಳಿ ಒಂದು ಸಿಂಬಾಲಿಕ್ ಆಗಿ ತೆಗೆದುಕೊಂಡಿರ್ಬೋದು. ಆದರೆ ಭಾರತದಲ್ಲಿ 500 ಜನಸಂಖ್ಯೆ, 1,000 ಜನಸಂಖ್ಯೆ, 1,500 ಇಷ್ಟು ಸಂಖ್ಯೆಯನ್ನು ಹೊಂದಿರತಕ್ಕಂಥ ಅಸಂಖ್ಯಾತ ಹಳ್ಳಿಗಳು ಭಾರತದಲ್ಲಿ ಇದ್ದಾವೆ. ಹಾಗಾಗಿ ಇಲ್ಲಿ ಆ ಚಿಕ್ಕ ಗಾತ್ರ ಅಂತಕ್ಕಂಥದ್ದು ಕಡಿಮೆ ಜನಸಂಖ್ಯೆಯನ್ನು ಒಳಗೊಂಡಿರ್ತದೆ. ಎಷ್ಟೋ ಕಡೆ 200-300 ಜನ ವಾಸ ಮಾಡ್ತಾ ಇದ್ರೆ ಅದು ಕೂಡ ಒಂದು ಹಳ್ಳಿಯಾಗಿರ್ತದೆ. ಹೀಗಾಗಿ ಇಲ್ಲಿ ಅದರ ಒಂದು ಗಾತ್ರ ಅಂತಕ್ಕಂಥದ್ದು ಚಿಕ್ಕದಾಗಿರ್ತದೆ. ಕಡಿಮೆ ಜನಸಂಖ್ಯೆ ಇರೋದ್ರಿಂದ ಅವರ ಮನೆಗಳು ಕಡಿಮೆ ಸಂಖ್ಯೆಯಲ್ಲಿರ್ತವೆ ಮತ್ತು ಅದರ ಒಂದು ವಿಸ್ತಾರ ಅಂತಕ್ಕಂಥದ್ದು, ಭೌಗೋಳಿಕ ಚೌಕಟ್ಟು ಅಂತಕ್ಕಂಥದ್ದು ಅದು ಕೂಡ ಚಿಕ್ಕದಾಗ್ತದೆ. ಹಾಗಾಗಿ ನಮಗೆ ಒಂದು ಹಳ್ಳಿ ಅಂತಕ್ಕಂಥದ್ದು ನಮ್ಮ ಮೇಲಿನ ಕಣ್ಣೋಟದ ತಕ್ಷಣಕ್ಕೆ ನಾವು ಸಿಗ್ತಕ್ಕಂತಹ, ಗ್ರಹಿಸ್ತಕ್ಕಂತಹ ಒಂದು ಅಂಶ ಆಗಿರ್ತದೆ. ಹಾಗಾದರೆ ಇಲ್ಲಿ 5,000ಕ್ಕಿಂತ ಕಡಿಮೆ ಜನಸಂಖ್ಯೆ, ಇನ್ನೂ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ಅಸಂಖ್ಯಾತ ಹಳ್ಳಿಗಳು ಭಾರತದಲ್ಲಿ ಇದ್ದಾವೆ. ಕಡಿಮೆ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥದ್ದು, ಅಲ್ಲಿ ಕಡಿಮೆ ಮನೆಗಳು ಕಾಣ್ತಾ ಇದೆ ಮತ್ತು ಒಟ್ಟು ಭೌಗೋಳಿಕ ವಿಸ್ತೀರ್ಣ ಬಹಳಷ್ಟು ಚಿಕ್ಕದು. ಒಂದು ಅರ್ಧ ಗಂಟೆಯಲ್ಲಿ ಇಡೀ ಹಳ್ಳಿ ಎಲ್ಲ ಮನೆಗಳನ್ನು ನೋಡ್ಕೊಂಡು ಬರ್ಬೋದು, ಇಡೀ ಹಳ್ಳಿಯನ್ನು ಸುತ್ಕೊಂಡು ಬರ್ಬೋದು. ಅಷ್ಟು ಚಿಕ್ಕದಾಗಿರ್ತಕ್ಕಂತಹ ಹಳ್ಳಿಗಳು ಭಾರತದಲ್ಲಿ ಇದ್ದಾವೆ. ಹೀಗೆ ಅಲ್ಲಿ ಚಿಕ್ಕ ಗಾತ್ರ ಅಂತಕ್ಕಂಥದ್ದು ನಮಗೆ ಮುಖ್ಯವಾಗಿ ಕಾಣ್ತಕ್ಕಂತಹ ಒಂದು ಅಂಶ ಆಗಿದೆ. ಮತ್ತೊಂದು ಪ್ರಾಥಮಿಕ ಸಂಬಂಧಗಳು. ನಮ್ಮ ಗ್ರಾಮಗಳ ಒಂದು ಜೀವನ ವಿಧಾನ, ಜೀವನ ಶೈಲಿ ಇವುಗಳನ್ನು ನೋಡಿದಾಗ ಪ್ರಾಥಮಿಕ ಸಂಬಂಧಗಳು ಅಂತ ಹೇಳಿದ್ರೆ ಇಲ್ಲಿ ನೇರವಾದಂತಹ, ನಿಕಟವಾದಂತಹ ಮತ್ತು ಆತ್ಮೀಯವಾದಂತಹ ಸಂಬಂಧಗಳು ಸಾಮಾನ್ಯವಾಗಿ ಕಂಡುಬರುತ್ತವೆ. ನೀವು ಯಾವುದೇ ಹಳ್ಳಿಗೆ ಹೋಗಿ ಯಾರ್ದಾದ್ರೂ ಒಂದು ಮನೆಯನ್ನು ವಿಚಾರಿಸಿ, ಪ್ರತಿಯೊಬ್ಬರು ಆ ಮನೆ ಎಲ್ಲಿದೆ, ಆ ಮನೆಯ ಜನರು ಯಾರು, ಆ ಮನೆ ಎಷ್ಟು ಜನ ಇದ್ದಾರೆ, ಎಲ್ಲ ಮಾಹಿತಿಯನ್ನು ನಿಮಗೆ ಕ್ಷಣ ಮಾತ್ರದಲ್ಲೇ ದೊರಕಿಸ್ಕೊಡ್ಬಿಡ್ತಾರೆ. ಯಾಕೆಂದರೆ ಇರ್ತಕ್ಕಂತಹ ಎಲ್ಲರ ಒಂದು ಪರಿಚಯ ಅಂತಕ್ಕಂತಹದ್ದು ಅಲ್ಲಿದೆ. ಅಲ್ಲಿ ಪ್ರತಿನಿತ್ಯ ಅವರು ಮುಖಾಮುಖಿ ಆಗ್ತಾರೆ, ಭೇಟಿ ಆಗ್ತಾರೆ, ಮಾತನಾಡ್ತಾರೆ. ಮತ್ತು ಇನ್ನೊಂದು ನಾವು ಮುಖ್ಯವಾಗಿ ಕಾಣ್ತಕ್ಕಂಥದ್ದು, ಇಡೀ ಹಳ್ಳಿಯಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನರು ಒಂದಲ್ಲ ಒಂದು ರೀತಿಯಲ್ಲಿ ಅವರಿಗೆ ಬಂಧುಗಳೇ ಆಗಿರ್ತಾರೆ. ಹೇಗೋ ಸಂಬಂಧಗಳು ಅಲ್ಲಿ ಸೃಷ್ಟಿಯಾಗಿಟ್ಟಿರ್ತದೆ, ರೂಪುಗೊಂಡಿರ್ತದೆ. ಹೀಗಾಗಿ ಅಲ್ಲಿ ಮುಖಾಮುಖಿ ಸಂಬಂಧಗಳನ್ನು ಕಾಣ್ತೀವಿ, ಪರಿಚಿತವಾಗಿರ್ತಕ್ಕಂಥ ಸಂಬಂಧವನ್ನು ಕಾಣ್ತೀವಿ. ಯಾವ ಅಪರಿಚಿತವಾಗಿರ್ತಕ್ಕಂಥ ವಾತಾವರಣ ಇಲ್ಲಿ ಇಲ್ಲ. ಒಂದು ಹಳ್ಳಿಯಲ್ಲಿ ಯಾರ ಮನೆ, ಯಾರ ಬಗ್ಗೆ, ಯಾರನ್ನು ಕೇಳಿದ್ರು ಕೂಡ ಹೇಳ್ತಾರೆ. ಯಾಕೆಂದರೆ ಅವರಲ್ಲಿ ಅಂತಹ ಒಂದು ಪರಿಚಿತವಾಗಿರ್ತಕ್ಕಂಥ ವಾತಾವರಣ ಇದೆ ಮತ್ತು ಅವರು ಪ್ರತಿನಿತ್ಯ ಇಲ್ಲಿ ಮುಖಾಮುಖಿ ಆಗ್ತಾರೆ. ಹಾಗೆಯೇ ಒಂದು ಸಹಜವಾದಂತಹ ಅನ್ಯೋನ್ಯತೆಯ ಒಂದು ಸಂಬಂಧಗಳು ಕೂಡ ಇಲ್ಲಿ ಕಂಡುಬರುತ್ತದೆ. ಹಾಗಾಗಿ ನಾವು ನಗರ ಪ್ರದೇಶಗಳಂತೆ ಅಪರಿಚಿತವಾದಂತಹ ಮಾಧ್ಯಮಿಕ ಸ್ವರೂಪದ ಗೊತ್ತೇ ಇಲ್ಲ ಎನ್ನುವಂತಹ ರೀತಿಯಲ್ಲಿ ಇರದೆ ಪ್ರತಿಯೊಬ್ಬರಿಗೂ ಗೊತ್ತಿರ್ತಕ್ಕಂತಹ, ಪರಿಚಯ ಇರ್ತಕ್ಕಂತಹ, ಮುಖಾಮುಖಿ ಒಡನಾಟವನ್ನು ಹೊಂದಿರತಕ್ಕಂತಹ ಸಂಬಂಧಗಳು ನಮಗೆ ಪ್ರಾಥಮಿಕ ಸಂಬಂಧಗಳ ರೂಪದಲ್ಲಿ ನಮ್ಮ ಗ್ರಾಮಗಳಲ್ಲಿ ಸಾಮಾನ್ಯ ಎನ್ನುವಂತೆ ಕಂಡುಬರ್ತವೆ. ಇಲ್ಲಿ ಸಹಜತೆ ಅಂತಕ್ಕಂಥದ್ದು ಆ ರೂಪದಲ್ಲಿ ಇದೆ. ಮತ್ತೊಂದು ಸಾಮಾಜಿಕ ಸಮೈಕ್ಯತೆ. ಒಂದು ಗ್ರಾಮೀಣ ಸಮುದಾಯದ ಅಥವಾ ಗ್ರಾಮಗಳ ಚೌಕಟ್ಟಿನಲ್ಲಿ ನಾವೇನೆಲ್ಲವನ್ನು ನೋಡ್ತೀವಿ. ಸಾಮಾನ್ಯವಾಗಿ ಭಾಷೆಯ ಶೈಲಿ, ನಂಬಿಕೆಗಳು, ರೂಢಿ ಪದ್ಧತಿಗಳು, ಆಚರಣೆಗಳು ಇವೆಲ್ಲವೂ ಒಂದು ಹಳ್ಳಿಯಲ್ಲಿ ಏಕರೂಪದಲ್ಲಿ ಇರ್ತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ಕಾಣ್ತೀವಿ. ಭಾಷೆ ಅಂದರೆ ಭಾಷೆ ಮಾತನಾಡ್ತಕ್ಕಂಥ ಶೈಲಿ, ನಮ್ಮ ನಂಬಿಕೆಗಳು, ನಮ್ಮ ಆಚರಣೆಗಳು, ನಮ್ಮ ರೂಢಿ ಪದ್ಧತಿಗಳು, ಹಬ್ಬಗಳ ಆಚರಣೆ ಇವೆಲ್ಲವೂ ಕೂಡ ಏಕರೂಪದಲ್ಲಿರ್ತಕ್ಕಂಥದ್ದು ಸಾಮಾಜಿಕ ಸಮೈಕ್ಯತೆ. ಅವೆಲ್ಲವುಗಳೆಲ್ಲ ಏಕರೂಪತೆ ಯಾಕೆ ಅಂದರೆ ಕಡಿಮೆ ಜನಸಂಖ್ಯೆ ಇದೆ, ಒಂದು ಸೀಮಿತವಾದಂಥ ಭೌಗೋಳಿಕ ಚೌಕಟ್ಟು ಇದೆ, ಅವರಲ್ಲಿ ಮುಖಾಮುಖಿ ಸಂಬಂಧಗಳಿದ್ದಾವೆ. ಹಾಗಾಗಿ ಅವರೆಲ್ಲರ ನಂಬಿಕೆ, ಭಾವನೆಗಳು ಪರಸ್ಪರ ಒಬ್ಬರು ಮತ್ತೊಬ್ಬರ ಮೇಲೆ ಪ್ರಭಾವವನ್ನು ಬೀರ್ತಾ ಹೋಗ್ತಾರೆ. ಹಾಗಾಗಿ ನೀವು ನೋಡ್ಬೋದು, ಒಂದು ಹಳ್ಳಿಗಳಲ್ಲಿ ಒಂದು ಹಬ್ಬವನ್ನು ಎಲ್ಲರೂ ಒಂದೇ ದಿನ ಆಚರಿಸ್ತಾರೆ. ಅದು ನಗರ ಪ್ರದೇಶಗಳಲ್ಲಿ ಹಾಗಿಲ್ಲ. ಅವ್ರಿಗೆ ಇಷ್ಟ ಬಂದ ಕೆಲವರು ಆಚರಿಸ್ಬೋದು, ಕೆಲವರು ಆಚರಿಸದೇ ಇರ್ಬೋದು, ಬೇರೆ ಬೇರೆ ಧರ್ಮಗಳ ಜನರು ಇರ್ಬೋದು. ಆದರೆ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ನಾವು ಏಕರೂಪದ ಒಂದು ಜನ ಸಮುದಾಯ ಇಲ್ಲಿ ನಮಗೆ ಕಂಡು ಬರ್ತದೆ.
ಹಾಗೆ ಅದಷ್ಟೇ ಅಲ್ಲ, ಹಿಂದೆ ನಮ್ಮ ಹಳ್ಳಿಗಳಲ್ಲಿ ಒಂದು ಹಬ್ಬವನ್ನು ಮಾಡ್ತಾರೆ ಅಂತ ಹೇಳಿದ್ರೆ, ಹಿಂದೆ ಈಗಲೂ ಚಿಕ್ಕ ಚಿಕ್ಕ ಹಳ್ಳಿಗಳಲ್ಲಿ ಇದೆ, ಇಡೀ ಹಳ್ಳಿಗೆ ಡಂಗೂರವನ್ನು ಸಾರಿಸ್ತಾರೆ. ಇಂಥ ದಿನ ಇಂಥ ಹಬ್ಬವನ್ನು ಮಾಡಬೇಕು ಅಂದರೆ, ಹಿಂದೆಲ್ಲ ಕ್ಯಾಲೆಂಡರ್ ಅವುಗಳು ಇಲ್ಲದೇ ಇದ್ದಂಥ ಸಂದರ್ಭದ ಕಾಲದಿಂದ ಏನನ್ನು ಅಭ್ಯಾಸ ಮಾಡಿಕೊಂಡಿದ್ರು ಅದೇ ಅಭ್ಯಾಸ ಇವತ್ತು ಅನೇಕ ಹಳ್ಳಿಗಳಲ್ಲಿ ಕಂಡು ಬರ್ತದೆ. ಹಾಗಾಗಿ ನೋಡಿ, ಯಾಕೆ ಮಾಡಬೇಕು ಅಂತ ಯಾರೂ ಪ್ರಶ್ನಿಸೋದಿಲ್ಲ, ಮಾಡಬೇಕು ಅಷ್ಟೇ. ಹೀಗೆ ಯಾಕೆ ಅಂತ ಹೇಳಿದ್ರೆ, ನಮ್ಮ ಹಳ್ಳಿಯ ಜನ ಎಲ್ಲರೂ ಮಾಡ್ತಾರೆ ಅದೇ ದಿನ ಹಬ್ಬ, ನಾವು ಅದೇ ದಿನ ಹಬ್ಬ ಮಾಡಬೇಕು, ಅಥವಾ ನಿಯಮದ ಪ್ರಕಾರ ಆ ದಿನ ನಾವು ಈ ಹಬ್ಬವನ್ನು ಮಾಡಬೇಕು ಅನ್ನುವಂಥ ಒಂದು ಸಾಮಾನ್ಯ ತಿಳುವಳಿಕೆ ಬಂದುಬಿಡ್ತದೆ. ಹೀಗಾಗಿ ಜಾತ್ರೆಗಳಾಗಿರ್ಬೋದು, ಉತ್ಸವಗಳಾಗಿರ್ಬೋದು, ಹಬ್ಬ ಹರಿದಿನಗಳಾಗಿರ್ಬೋದು, ಇವೆಲ್ಲವುಗಳಲ್ಲೂ ಅವರಲ್ಲಿ ಏಕತೆಯ ಒಂದು ಭಾವನೆ ಅಂತಕ್ಕಂಥದ್ದು ಕಂಡುಬರುತ್ತೆ. ಅವರೆಲ್ಲರ ಆಚರಣೆಗಳು, ನಂಬಿಕೆಗಳು ಇಲ್ಲಿ ಸಮೈಕ್ಯತೆಯ ರೂಪದಲ್ಲಿ, ಸಹಜ ಎನ್ನುವಂತಹ ರೂಪದಲ್ಲಿ ವ್ಯಕ್ತವಾಗ್ತಕ್ಕಂತಹದ್ದನ್ನು ನಾವು ನೋಡ್ತೀವಿ. ಏಕರೂಪದ ಒಂದು ಜೀವನ ಶೈಲಿ ಅಂತಕ್ಕಂಥದ್ದು ನಮ್ಮ ಭಾರತದ ಗ್ರಾಮಗಳಲ್ಲಿ ಸಹಜವಾಗಿ ಕಂಡುಬರುತ್ತದೆ. ಮತ್ತೊಂದು ಅನೌಪಚಾರಿಕ ಸಾಮಾಜಿಕ ನಿಯಂತ್ರಣ. ಸಾಮಾಜಿಕ ನಿಯಂತ್ರಣದಲ್ಲಿ ಎರಡು ಪ್ರಕಾರಗಳನ್ನು ನಾವು ನೋಡ್ತೀವಿ. ಒಂದು ಅನೌಪಚಾರಿಕ ಸಾಮಾಜಿಕ ನಿಯಂತ್ರಣ, ಮತ್ತೊಂದು ಔಪಚಾರಿಕ ಸಾಮಾಜಿಕ ನಿಯಂತ್ರಣ. ಇಲ್ಲಿ ಔಪಚಾರಿಕ ಸಾಮಾಜಿಕ ನಿಯಂತ್ರಣದಲ್ಲಿ ಕಾನೂನು, ಪೊಲೀಸ್ ವ್ಯವಸ್ಥೆ, ನ್ಯಾಯಾಲಯ ಇವುಗಳು ಪ್ರಮುಖವಾದಂತಹ ಸಾಧನಗಳು. ಅಂಥವುಗಳು ಜನರ ವರ್ತನೆಗಳನ್ನು ನಿಯಂತ್ರಿಸ್ತವೆ, ಇಲ್ಲಿ ದೊಡ್ಡ ದೊಡ್ಡ ನಗರಗಳಲ್ಲಿ, ಪಟ್ಟಣಗಳಲ್ಲಿ. ಆದರೆ ನಮ್ಮ ಹಳ್ಳಿಗಳಲ್ಲಿ ಅನೌಪಚಾರಿಕವಾದಂತಹ ಸಾಮಾಜಿಕ ನಿಯಂತ್ರಣ ನೀವು ಗಮನಿಸಿದ್ದೀರಿ. ನಿಮ್ಮೆಲ್ಲ ಹಳ್ಳಿಗಳಲ್ಲಿ ಪೊಲೀಸ್ ಸ್ಟೇಷನ್ಗಳಿಲ್ಲ. ಯಾವುದೋ ದೊಡ್ಡ ದೊಡ್ಡ ಹಳ್ಳಿಗಳಲ್ಲಿ, ಅನೇಕ ಹಳ್ಳಿಗಳ ಒಂದು ಗ್ರೂಪ್ ವ್ಯವಸ್ಥೆಯಲ್ಲಿ ಪೊಲೀಸ್ ಠಾಣೆಗಳೇ ಇರ್ಬೋದು. ಆದರೆ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿ ಪೊಲೀಸ್ ಠಾಣೆಗಳಿಲ್ಲ. ಯಾಕಿಲ್ಲ ಅಂತ ಹೇಳಿದ್ರೆ, ಅಲ್ಲಿ ಅನೌಪಚಾರಿಕವಾಗಿಯೇ ಸಾಮಾಜಿಕ ನಿಯಂತ್ರಣ ಅಂತಕ್ಕಂಥದ್ದು ಕಂಡುಬರುತ್ತೆ. ಅಂದರೆ ಜನರ ವರ್ತನೆಗಳನ್ನು, ಅಲ್ಲಿನ ರೂಢಿ ಪದ್ಧತಿಗಳು, ನಂಬಿಕೆ, ಆಚರಣೆಗಳು, ನೆರೆಹೊರೆಯ ಜನರು, ನಮ್ಮ ಕುಟುಂಬದ ಸದಸ್ಯರು, ಅವರೆಲ್ಲರೂ, ಗ್ರಾಮಸ್ಥರು ಎಲ್ಲರೂ ಕೂಡ ನಿಯಂತ್ರಿಸುವಂತಹ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ನೋಡಿ, ಒಂದು ನಗರ ಅಂದಾಗ ಅಲ್ಲಿ ಅನೇಕ ಸಂಖ್ಯೆಯಲ್ಲಿ ಪೊಲೀಸ್ ಸ್ಟೇಷನ್ಗಳು. ಬೆಂಗಳೂರನ್ನ ತಗೊಂಡ್ರೆ ನೂರಾರು ಪೊಲೀಸ್ ಠಾಣೆಗಳಿದ್ದಾವೆ. ಹಾಗಂತ ಅಲ್ಲೇನು ಅಪರಾಧ ಚಟುವಟಿಕೆಗಳು ಕಡಿಮೆ ಆಗಿಲ್ಲ, ಇನ್ನೂ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದನ್ನು ನೀವು ಪತ್ರಿಕೆಗಳಲ್ಲಿ ಓದ್ತೀವಿ. ಆದರೆ ನಿಮ್ಮ ಹಳ್ಳಿಗಳಲ್ಲಿ ಅಪರಾಧದ ಚಟುವಟಿಕೆಗಳು ಕಡಿಮೆ. ಇಲ್ಲಿ ಯಾಕೆ ಅಂತ ಹೇಳಿದ್ರೆ, ಕಡಿಮೆ ಜನ ಇದ್ದಾರೆ, ಎಲ್ರಿಗೂ ಎಲ್ಲರ ಪರಿಚಯ ಇದೆ, ಏನಾದರೂ ತಪ್ಪು ಮಾಡಿದ್ರೆ ಎಲ್ರಿಗೂ ಗೊತ್ತಾಗ್ಬಿಡ್ತದೆ, ಹಾಗೆ ಮಾಡಬಾರ್ದು ಅಂತಹ ಅವಕಾಶಗಳು ಅಲ್ಲಿ ಇಲ್ಲ. ಅವಕಾಶಗಳು ಇಲ್ಲ, ಜನರು ಕೂಡ ಹಾಗೆ ಅಂತಹ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಂಡು ಬಿಟ್ಟಿದ್ದಾರೆ. ಮತ್ತು ಸಹಜವಾಗಿ ಅವರಲ್ಲಿ ಸರಳತೆ, ಸಹಜತೆ ಇದೆ, ನೆರೆಹೊರೆಯವರ ಜೊತೆ ವಿಶ್ವಾಸ ಇದೆ, ಗುರು ಹಿರಿಯರು ಅಂತಕ್ಕಂತಹ ಒಂದು ಅಭಿಮಾನ ಇದೆ. ಹಾಗಾಗಿ ಯಾರು ಹಿರಿಯರು ಏನಾದರೂ ಹೇಳಿದ್ರೆ ತಕ್ಷಣಕ್ಕೆ ಅವರನ್ನು ಕೇಳ್ತಾರೆ. ಹೀಗಾಗಿ ಇಲ್ಲಿ ನಾವು ಹಳ್ಳಿಗಳಲ್ಲಿ ಇಂತಹ ವರ್ತನೆ ಮೀರ್ತಕ್ಕಂತಹದ್ದು ಅಥವಾ ನಂಬಿಕೆಗಳನ್ನು ಮೀರಿ ನಡೀತಕ್ಕಂತಹ ವರ್ತನೆಗಳ ಒಂದು ಸಂಖ್ಯೆ ಅಂತಕ್ಕಂಥದ್ದು ಕಡಿಮೆ. ಎಲ್ಲೋ ಹಾಗಂತ ಪೊಲೀಸ್ ಠಾಣೆಗೆ ಹಳ್ಳಿ ಜನರು ಹೋಗೋದೇ ಇಲ್ಲ, ನ್ಯಾಯಾಲಯಕ್ಕೆ ಹೋಗೋದೇ ಇಲ್ಲ ಅಂತ ಹೇಳಿಲ್ಲ. ಆದರೆ ಅವ್ರ ಸಂಖ್ಯೆ ಗಣನೀಯವಾಗಿ ಕಡಿಮೆ ಇರ್ತದೆ. ಮತ್ತು ಎಷ್ಟೋ ಸಾರಿ ನಾವು ಹಿಂದೆಲ್ಲ ನೋಡ್ತಾ ಇದ್ವಿ, ಹಳ್ಳಿಗಳಲ್ಲಿ ಏನಾದರೂ ಜಗಳಗಳು ಅಥವಾ ಸಂಘರ್ಷಗಳಾದಾಗ ಪಂಚಾಯಿತಿ ಏರ್ಪಡಿಸುವುದರ ಮೂಲಕವೇ ಅನೇಕ ಸಮಸ್ಯೆಗಳನ್ನು, ಹಲವಾರು ವ್ಯಾಜ್ಯಗಳನ್ನು ಅವರಲ್ಲಿ ಪರಿವರ್ತಿಸ್ಕೊಡ್ತಾ ಇದ್ರು, ನಿಯಂತ್ರಿಸ್ಕೊಡ್ತಾ ಇದ್ರು. ಈಗಲೂ ಎಷ್ಟೋ ಹಳ್ಳಿಗಳಲ್ಲಿ ಅದೇ ಪದ್ಧತಿ ಮುಂದುವರೆದಿದೆ ಅನ್ನುವಂಥದ್ದನ್ನು ಕೂಡ ನಾವು ಅಲ್ಲಲ್ಲಿ ಕೇಳ್ತೀವಿ. ಹೀಗಾಗಿ ಅಲ್ಲಿ ಪೊಲೀಸ್ ಠಾಣೆಗಳಾಗಲಿ, ನ್ಯಾಯಾಲಯಗಳಾಗಲಿ, ವಕೀಲರಾಗಲಿ ಯಾವುದೂ ನಮಗೆ ಅಲ್ಲಿ ಕಂಡು ಬರೋದಿಲ್ಲ. ಬದಲಾಗಿ ಸರಳ ಜೀವನ, ನೆರೆಹೊರೆಯವರು, ಹಿರಿಯರು ಅಥವಾ ಅಕ್ಕಪಕ್ಕದ ದೊಡ್ಡವರು, ವಯಸ್ಸಿನಲ್ಲಿರ್ತಕ್ಕಂಥ ಹಿರಿಯರಾಗಿರಬಹುದು, ಅನುಭವದಲ್ಲಿ ಹಿರಿಯರು, ತಿಳುವಳಿಕೆ ಇರ್ತಕ್ಕಂಥವರು, ಅವರೇನೆ ಅಲ್ಲಿನ ಜನರ ವರ್ತನೆಗಳ ಮೇಲೆ ಒಂದು ಮಿತಿಯನ್ನು ಹಾಕ್ತಾರೆ. ಹಾಗಾಗಿ ಇಲ್ಲಿ ಅನೌಪಚಾರಿಕವಾಗಿಯೇ ಜನರು ಸಾಮಾಜಿಕ ನಿಯಂತ್ರಣಕ್ಕೆ ಒಳಪಡ್ತಕ್ಕಂಥದ್ದನ್ನು ನಾವಿಲ್ಲಿ ಮುಖ್ಯವಾಗಿ ಕಾಣ್ತೀವಿ. ಮತ್ತೊಂದು ಕೃಷಿ ಮತ್ತು ಕೃಷಿ ಸಂಬಂಧಿತ ವೃತ್ತಿಗಳು. ನಾವೀಗಾಗಲೇ ಆರಂಭದಲ್ಲಿ ನೋಡ್ತಾ ಬರ್ತೀವಿ, ಕೃಷಿಗೆ ಪೂರಕವಾದಂತಹ ಮತ್ತು ಕೃಷಿ ಚಟುವಟಿಕೆಗಳನ್ನು ಅವಲಂಬಿಸಿಕೊಂಡಿರ್ತಕ್ಕಂಥದ್ದು ನಮ್ಮ ಗ್ರಾಮೀಣ ಜನರ ವಿಶೇಷತೆ. ಬಹುಶಃ ಇಲ್ಲಿ 90%ಕ್ಕೂ ಅಧಿಕ ಜನರ ಮುಖ್ಯ ಕಸುಬು ವ್ಯವಸಾಯವೇ ಆಗಿದೆ. ಮತ್ತು ಇನ್ನು ಕೆಲವರು ಕೃಷಿಗೆ ಪೂರಕವಾಗಿರ್ತಕ್ಕಂಥ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಇನ್ನು ಕೆಲವರು ಕೃಷಿಯಲ್ಲಿ ಕಾರ್ಮಿಕರಾಗಿ
ಕೆಲಸ ಮಾಡ್ತಕ್ಕಂಥ ಭೂರಹಿತರು ಕೃಷಿ ಕಾರ್ಮಿಕರಾಗಿ ಕೆಲಸ ಮಾಡ್ತಕ್ಕಂಥದ್ದು ಕೂಡ ಇಲ್ಲಿ ಇದೆ. ಹಾಗಾಗಿ ಕೃಷಿ ಮತ್ತು ಕೃಷಿ ಸಂಬಂಧಿತ ವೃತ್ತಿಗಳು ಇಲ್ಲಿ ಪ್ರಧಾನವಾಗಿರ್ತಕ್ಕಂತಹ ಒಂದು ಪಾತ್ರವನ್ನು ವಹಿಸ್ತಾ ಇದ್ದಾರೆ. ನೋಡಿ, ನಮ್ಮ ಸಮಾಜದ ಒಂದು ವಿಕಾಸ, ಬೆಳವಣಿಗೆ ಇದೆಲ್ಲವನ್ನು ನಾವು ಒಂದು ಸ್ವಲ್ಪ ನೆನಪು ಮಾಡಿಕೊಳ್ಳೋದಾದರೆ, ಮೊದಲು ಮಾನವ ಅಲೆಮಾರಿಯಾಗಿದ್ದ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅವನು ಸಂಚರಿಸ್ತಾ ಜೀವನವನ್ನು ರೂಪಿಸ್ಕೊಂಡಿದ್ದ. ಎಲ್ಲಿ ಅವನಿಗೆ ಅನುಕೂಲಗಳು ಇರ್ತಾ ಇತ್ತು ಅಲ್ಲಿ ಕೆಲವು ಕಾಲ ಇರ್ತಾ ಇದ್ದ, ಮತ್ತು ಇನ್ನೊಂದು ಪ್ರದೇಶಕ್ಕೆ ಹೋಗ್ತಾ ಇದ್ದ. ಒಂದೇ ಸ್ಥಳದಲ್ಲಿ ಅವನು ನೆಲೆ ನಿಲ್ತಾ ಇದ್ದ. ಮ್ಯಾನ್ ಈಸ್ ನೊಮ್ಯಾಡಿಕ್ ಇನ್ ದ ಬಿಗಿನಿಂಗ್ ಸ್ಟೇಜ್ ಆಫ್ ದ ಸೊಸೈಟಿ. ಸಮಾಜದ ಆರಂಭಿಕ ಹಂತದಲ್ಲಿ ಅವನು ಅಲೆಮಾರಿಯಾಗಿದ್ದ. ಯಾವಾಗ ಅವನಿಗೆ ಬೆಂಕಿಯ ಬಳಕೆ ಮತ್ತು ವ್ಯವಸಾಯದ ಕಲೆ ಅಂತಕ್ಕಂಥದ್ದು ತಿಳಿಯಿತೋ ಆವತ್ತು ಅವನು ಅಂದಿನಿಂದ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ನೆಲೆಸೋದನ್ನು ರೂಢಿ ಮಾಡಿಕೊಂಡ. ಹಾಗಾಗಿ ಕೃಷಿ ಅಂತಕ್ಕಂತಹದ್ದು ಮಾನವ ಒಂದೆಡೆ ನೆಲೆ ನಿಲ್ಲಲು ಮತ್ತು ಅಲ್ಲಿಂದ ಅವನು ಅಭಿವೃದ್ಧಿಯನ್ನು ಮಾಡ್ಕೊಳ್ತಾ ಹೋಗೋದಕ್ಕೆ ಪ್ರಮುಖವಾದಂತಹ ಒಂದು ಘಟ್ಟ ಅಂದರೆ ಕೃಷಿ ಅಂತಕ್ಕಂಥದ್ದು. ಬಹುಶಃ ಸಾಗುವಳಿ ಮಾಡ್ತಕ್ಕಂಥದ್ದು, ಜಮೀನು, ಇದರ ಒಳಗಿನ ಒಡನಾಟ ಅಂತಕ್ಕಂಥದ್ದು ಮಾನವನನ್ನು ಒಂದೆಡೆ ನೆಲೆ ನಿಲ್ಲುವಂತೆ ಮಾಡಿತು. ಅದರಿಂದಾಗಿ ಅವನು ಅಲ್ಲಿಯೇ ನೆಲೆ ನಿಂತು ತನ್ನ ಪ್ರಗತಿ, ಅಭಿವೃದ್ಧಿ ಇವುಗಳನ್ನು ರೂಪಿಸಿಕೊಳ್ಳತೊಡಗಿದ. ಹಾಗಾಗಿ ನಮಗೆ ಕೃಷಿ ಅಂತಕ್ಕಂಥದ್ದು ಬಹಳ ಮುಖ್ಯ ಮತ್ತು ಇದು ಜೀವನಾಧಾರಿತವಾಗಿರ್ತಕ್ಕಂತಹ ವ್ಯವಸ್ಥೆ. ರೈತನನ್ನು ನಾವು ಏನಂತ ಕರಿತೀವಿ? ಅನ್ನದಾತ ಅಂತ ಹೇಳಿ ಕರಿತೀವಿ. ಆ ಅನ್ನದಾತ ಕೃಷಿಯ ಮೂಲಕ ಇಡೀ ಸಮುದಾಯಕ್ಕೆ, ಇಡೀ ಜಗತ್ತಿಗೆ ಅವನು ಆಹಾರ ದವಸ ಧಾನ್ಯಗಳನ್ನು ಒದಗಿಸ್ತಾ ಹೋಗ್ತಾನೆ. ಅಂದರೆ ಅಷ್ಟೊಂದು ಪ್ರಮುಖವಾದಂತಹ ಘಟ್ಟ ಇದು, ಪ್ರಮುಖವಾದಂತಹ ಒಂದು ಉದ್ಯೋಗ ಇದು. ಅದರ ಜೊತೆಗೆ ಕೃಷಿಗೆ ಸಂಬಂಧಿತವಾದಂತಹ, ಕೃಷಿಗೆ ಪೂರಕವಾಗಿರ್ತಕ್ಕಂತಹ ಅನೇಕ ಚಟುವಟಿಕೆಗಳಲ್ಲಿ ಮಾನವ ತನ್ನನ್ನು ತೊಡಗಿಸಿಕೊಂಡಿದ್ದಾನೆ ಮತ್ತು ಆ ಕೃಷಿ ಅಂತಕ್ಕಂಥದ್ದು ಅನೇಕರ ಜೀವನಾಡಿ, ಜೀವನಾಧಾರ ಆಗುತ್ತೆ. ಹಾಗೆಯೇ ಎಷ್ಟು ಭೂಮಿ ಇರಲಿ, ಎಲ್ಲರೂ ಅಲ್ಲಿಯೇ ಸಾಗುವಳಿ ಮಾಡ್ತಕ್ಕಂಥದ್ದು, ಅದನ್ನೇ ನಂಬಿಕೊಂಡು ಬದುಕ್ತಕ್ಕಂಥದ್ದು ಇವತ್ತಿಗೂ ಕೂಡ ನಮ್ಮ ಅನೇಕ ಹಳ್ಳಿಗಳಲ್ಲಿ. ತೀರಾ ಇತ್ತೀಚೆಗೆ ಸ್ವಲ್ಪ ಹಳ್ಳಿಯಿಂದ ನಗರಗಳಿಗೆ ವಲಸೆ ಹೋಗ್ತಾ ಇದ್ದಾರೆ. ಆದರೆ ಹಿಂದೆಲ್ಲ ಕೃಷಿಯನ್ನೇ ನಂಬಿಕೊಂಡು ಕೃಷಿಯೇ ಜೀವನಾಡಿ, ಅದೇ ಕೆಲಸವನ್ನು ನಾವು ಮಾಡಬೇಕು ಅಂತ ಅಂದ್ಕೊಂಡಂತಹ ಸಂಖ್ಯೆ ಅನೇಕ ಪ್ರಮಾಣದಲ್ಲಿ ಇತ್ತು. ಹಾಗಾಗಿ ಈಗಲೂ ನಾವು ನೋಡ್ತಕ್ಕಂಥದ್ದು ಗ್ರಾಮಗಳು ಅಂತ ಹೇಳಿದ್ರೆ ಅಲ್ಲಿ ಕೃಷಿಯ ಚಟುವಟಿಕೆಗಳಿದ್ದಾವೆ ಮತ್ತು ಕೃಷಿಗೆ ಸಂಬಂಧಿತವಾದಂತಹ ವೃತ್ತಿಗಳು ಇರ್ತಕ್ಕಂಥದ್ದನ್ನು ನೋಡ್ತೀವಿ. ಹೀಗಾಗಿ ಅವರಲ್ಲಿ ಒಂದು ಸರಳತೆ ಅಂತಕ್ಕಂಥದ್ದು, ಒಂದು ಸಹಜ ಸ್ವಾಭಾವಿಕ ಜೀವನ ಅಂತಕ್ಕಂಥದ್ದು ರೂಪುಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಅವರಲ್ಲಿ ನಾವು ಈ ಸಾಮಾಜಿಕ ಸಮೈಕ್ಯತೆಯನ್ನು ಕೂಡ ಕಾಣೋದಕ್ಕೆ ಈ ಅಂಶವೂ ಕೂಡ ಕಾರಣ ಆಗುತ್ತೆ. ಯಾಕೆಂದರೆ ಅವರೆಲ್ಲರ ಜೀವನ ವಿಧಾನದಲ್ಲಿ ಏಕರೂಪತೆ ಇದೆ. ಯಾಕೆಂದರೆ ಎಲ್ಲರ ಕಸುಬು ಮುಖ್ಯವಾಗಿ ಇಲ್ಲಿ ವ್ಯವಸಾಯಕ್ಕೆ ಸಂಬಂಧಪಟ್ಟಂಥ ಚಟುವಟಿಕೆಗಳು ಯಾವಾಗ ಆರಂಭ ಆಗುತ್ತೆ, ಯಾವ ಬೆಳೆಯನ್ನು ಬೆಳೆಯೋದಾಗ್ತದೆ. ನೀವು ಗಮನಿಸ್ತೀರಿ, ಒಂದು ನಿರ್ದಿಷ್ಟ ಹಳ್ಳಿಗಳಲ್ಲಿ, ಕೆಲವು ಪ್ರದೇಶಗಳಲ್ಲಿ ಒಂದು ಏಕರೂಪದ ಬೆಳೆಗಳನ್ನು ಬೆಳೀತಕ್ಕಂಥದ್ದು. ಅದು ವಾಯುಗುಣವನ್ನು ಆಧರಿಸಿರ್ಬೋದು ಅಥವಾ ಮಣ್ಣಿನ ಗುಣವನ್ನು ಆಧರಿಸಿರ್ಬೋದು. ಹೀಗೆ ಅಂತಲ್ಲಿ ಏಕಕಾಲದಲ್ಲೇ ಎಲ್ಲರೂ ಕೃಷಿಗೆ ಸಂಬಂಧಿತವಾದಂತಹ ಚಟುವಟಿಕೆಗಳನ್ನು ಆರಂಭಿಸ್ತಾರೆ. ಹೊಲವನ್ನು ಹಸಿರು ಮಾಡ್ಕೊಳ್ತಕ್ಕಂಥದ್ದು ಇರ್ಬೋದು, ಬೀಜ ಬಿತ್ತತಕ್ಕಂಥದ್ದು ಇರ್ಬೋದು, ಅಥವಾ ಬೆಳೆಯನ್ನು ಕಟಾವು ಮಾಡ್ತಕ್ಕಂಥದ್ದು ಇರ್ಬೋದು, ಸುಗ್ಗಿಯ ಕಾಲ ಇರ್ಬೋದು. ಇವೆಲ್ಲವುಗಳು ಎಲ್ಲ ಹಳ್ಳಿಗಳಲ್ಲಿ ಏಕಕಾಲಕ್ಕೆ ಏಕರೂಪದಲ್ಲಿ ನಡೀತಾ ಹೋಗ್ತವೆ. ಯಾಕೆಂದರೆ ಅದು ಅವರ ಒಂದು ಪ್ರತಿ ವರ್ಷದ ಜೀವನ ಪದ್ಧತಿಯಾಗ್ಬಿಟ್ಟಿದೆ, ಜೀವನ ವಿಧಾನ ಆಗಿಬಿಟ್ಟಿದೆ. ಇದಕ್ಕೆ ಕಾರಣ ಎಲ್ಲರೂ ಕೃಷಿಯನ್ನೇ ಅವಲಂಬಿಸಿರ್ತಕ್ಕಂಥದ್ದು. ಅಲ್ಪ ಸ್ವಲ್ಪ ಒಂದು ಪ್ರದೇಶದಲ್ಲಿ ಬೆಳೆಗಳು ಬೇರೆ ಬೇರೆ ಇರ್ಬೋದು, ಆದರೆ ಆ ಬೆಳೆಗಳಿಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳು ಒಂದೊಂದು ಪ್ರದೇಶಗಳಲ್ಲಿ ಏಕರೂಪದಲ್ಲಿರ್ತವೆ. ಹಾಗಾಗಿ ಬಿತ್ತನೆ, ಕೊಯ್ಲು, ಸುಗ್ಗಿ ಇವೆಲ್ಲವೂ ಕೂಡ ಏಕರೂಪದಲ್ಲಿ ನಡೀತದೆ. ಹೀಗಾಗಿಯೇ ಅವರ ಬದುಕು ಏಕತಾನತೆಯಿಂದ ಕೂಡಿದೆ. ಅಲ್ಲಿ ವೈವಿಧ್ಯತೆಗಳಿಲ್ಲ, ಒಂದೇ ರೀತಿಯ ವ್ಯವಸ್ಥೆ. ಬೀಜ ಬಿತ್ತಕ್ಕಂಥದ್ದು, ಕೊಯ್ಲು ಮಾಡ್ತಕ್ಕಂತಹದ್ದು ಅಥವಾ ಸುಗ್ಗಿ ಮಾಡ್ತಕ್ಕಂಥದ್ದು ಇದೆಲ್ಲವೂ ಒಂದೇ ರೀತಿಯಲ್ಲಿ ಏಕಪ್ರಕಾರವಾಗಿ ಇಡೀ ಹಳ್ಳಿಯಲ್ಲಿ ಏಕರೂಪದಲ್ಲಿ ನಡ್ಕೊಂಡು ಹೋಗ್ತದೆ. ಹೀಗಾಗಿಯೇ ಅವರಲ್ಲಿ ಆ ಒಂದು ಸಮೈಕ್ಯತೆಯ ಭಾವನೆ, ಏಕತೆಯ ಭಾವನೆ, ಏಕರೂಪತೆಯ ಭಾವನೆ ಅಂತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿ ನಾವು ಇರ್ತಕ್ಕಂಥದ್ದನ್ನು ನೋಡ್ತೇವೆ. ಮತ್ತೊಂದು ನೆರೆಹೊರೆ ಮತ್ತು ಸರಳ ಜೀವನ. ಗ್ರಾಮೀಣ ಜನರು, ಗ್ರಾಮೀಣ ಸಮುದಾಯಗಳು ನೆರೆಹೊರೆಗೆ
ಹೆಚ್ಚು ಆದ್ಯತೆಯನ್ನು, ಹೆಚ್ಚು ಮಹತ್ವವನ್ನು ಕೊಡ್ತಕ್ಕಂತಹ ಜನರಾಗಿದ್ದಾರೆ. ಅಂದರೆ ಇಲ್ಲಿ ಯಾಕೆ ನೆರೆಹೊರೆಗೆ ನಮ್ಮ ಗ್ರಾಮೀಣ ಸಮುದಾಯಗಳಲ್ಲಿ ಹೆಚ್ಚಿನ ಒಂದು ಮಹತ್ವ ಅಂತಕ್ಕಂತಹದ್ದು ಇದೆ ಅಂತಕ್ಕಂತಹದನ್ನು ನಾವು ನೋಡೋದಾದರೆ, ಗ್ರಾಮಗಳಲ್ಲಿ ಸಾಮಾನ್ಯವಾಗಿ ಒಂದು ಶಾಶ್ವತವಾಗಿರ್ತಕ್ಕಂತಹ ನೆಲೆಸುವಿಕೆ ಇದೆ. ಹಳ್ಳಿಯಲ್ಲಿ ಜನರು ಕೃಷಿ ಪ್ರಧಾನ ಚಟುವಟಿಕೆಗಳನ್ನು ಮಾಡಿಕೊಂಡಿರೋದ್ರಿಂದ ಅವ್ರು ಬೇರೆ ಸ್ಥಳಗಳಿಗೆ ಹೋಗೋದಿಲ್ಲ. ಆದರೆ ನಗರಗಳಲ್ಲಿ ಬೇರೆ ಬೇರೆ ಉದ್ಯೋಗಗಳನ್ನು ಮಾಡ್ತಕ್ಕಂಥವ್ರು ವರ್ಗಾವಣೆ ಆಗುತ್ತೆ, ಬೇರೆ ಊರಿಗೆ ಹೋಗ್ತಾರೆ ಅಥವಾ ಬೇರೆ ಕೆಲಸವನ್ನು ಹುಡ್ಕೊಂಡು ಹೋಗ್ತಾರೆ. ಹೀಗಾಗಿ ಆ ಸ್ಥಳವನ್ನು ಅವರು ಬದಲಾಯಿಸ್ತಾ ಹೋಗ್ತಾರೆ, ಮನೆಗಳನ್ನು ಬದಲಾಯಿಸ್ತಾ ಹೋಗ್ತಾರೆ. ಆದರೆ ಹಳ್ಳಿಗಳಲ್ಲಿ ಏನಿದೆ ಅವಕಾಶ, ಅವರು ಕೃಷಿ ಚಟುವಟಿಕೆ ಅಲ್ಲಿಯೇ ಇರ್ತಾರೆ. ಕೃಷಿಕರಿಗೆ ಯಾವ ವರ್ಗಾವಣೆಯೂ ಇಲ್ಲ. ಅದೇ ಹಳ್ಳಿಯಲ್ಲಿ, ಅದೇ ಸ್ಥಳದಲ್ಲಿ, ಅದೇ ಊರಿನಲ್ಲೇ ಅವರು ವಾಸ ಮಾಡ್ತಕ್ಕಂಥದ್ದು. ಹೀಗಾಗಿ ಅವರಿಗೆ ನೆರೆಹೊರೆ ಅಂತಕ್ಕಂಥದ್ದು ಬಹಳ ಪ್ರಧಾನ ಪಾತ್ರವನ್ನು ವಹಿಸುತ್ತದೆ. ಯಾಕೆಂದರೆ ಪರ್ಮನೆಂಟಾಗಿ ಅವ್ರು ಒಂದೇ ಕಡೆ ಇರ್ತಾರೆ, ಅಕ್ಕಪಕ್ಕದವರು ಅಲ್ಲೇ ಶಾಶ್ವತವಾಗಿರ್ತಾರೆ. ಹೀಗಾಗಿ ಅವ್ರಿಗೆಷ್ಟು ನೆರೆಹೊರೆಯವರು ಮುಖ್ಯ ಆಗ್ತಾರೆ ಅಂತ ಹೇಳಿದ್ರೆ, ನಮ್ಮ ಹಳ್ಳಿಗಳಲ್ಲಿ ಒಂದು ಗಾದೆ ಮಾತನ್ನು ಹೇಳ್ತಾರೆ, ಅರಮನೆಯಂತಹ ಮನೆ ಇದ್ದರೂ ನೆರೆಮನೆ ನಮಗೆ ಬೇಕು ಅಂತಕ್ಕಂಥ. ಅರಮನೆಯಂತಹ ಮನೆ ನಮ್ಮದಾಗಿದ್ರೂ ಕೂಡ ನಮಗೆ ನೆರೆಮನೆ ಅಂತಕ್ಕಂಥದ್ದು ಬೇಕಾಗುತ್ತೆ. ಈ ಮಾತು ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಕಷ್ಟ ಸುಖಗಳಲ್ಲಿ ಸಾಮಾನ್ಯವಾಗಿ ಸಹಜವಾಗಿ ಪಾಲ್ಗೊಳ್ತಾರೆ. ಈ ನಗರಗಳಲ್ಲಿ, ದೊಡ್ಡ ದೊಡ್ಡ ನಗರಗಳಲ್ಲಿ, ಬೆಂಗಳೂರು, ದೆಹಲಿ, ಕಲ್ಕತ್ತಾ ಅಂತ ನಗರಗಳಲ್ಲಿ ಅಕ್ಕಪಕ್ಕದಲ್ಲಿ ಯಾರು ವಾಸ ಮಾಡ್ತಾ ಇದ್ದಾರೆ, ಏನು ಕೆಲಸ ಮಾಡ್ತಾ ಇದ್ದಾರೆ, ಎಷ್ಟು ಗೊತ್ತಾಗದೇ ಇರತಕ್ಕಂಥ ಒಂದು ಪರಿಸ್ಥಿತಿ. ಹಾಗಾಗಿ ಅವರಲ್ಲಿ ಆ ಸರಳ ಜೀವನ, ಸಹಜ ಜೀವನ, ಸಹಜವಾದಂಥ ಒಡನಾಟಗಳು ಇವ್ಯಾವುದು ಯಾರಿಗೂ ಬರೋದೇ ಇಲ್ಲ. ಆದರೆ ನಮ್ಮ ಹಳ್ಳಿಗಳಲ್ಲಿ ನೆರೆಹೊರೆ ಪ್ರಧಾನ ಪಾತ್ರವನ್ನು ವಹಿಸುತ್ತೆ ಮತ್ತು ಅಕ್ಕಪಕ್ಕದ ಜನರು ಸಾಮಾನ್ಯ ಎನ್ನುವಂತಹ ಕಷ್ಟ ಸುಖಗಳಲ್ಲಿ ಪಾಲ್ಗೊಳ್ತಾ ಹೋಗ್ತಾರೆ. ಹೀಗಾಗಿ ಇಲ್ಲಿ ಅವರಿಗೆ ನೆರೆಹೊರೆ ಮುಖ್ಯ. ಜೊತೆಗೆ ನಮ್ಮ ಗ್ರಾಮಗಳಲ್ಲಿ ಸರಳವಾದಂತಹ ಒಂದು ಜೀವನ, ಸಾಧಾರಣವಾಗಿರ್ತಕ್ಕಂತಹ ಒಂದು ಜೀವನ ವಿಧಾನ ಇದೆ. ಯಾಕೆಂದರೆ ಅವರಿಗೆ ಆಧುನಿಕ ವಸ್ತುಗಳು, ಆಧುನಿಕ ಶೈಲಿ ಅಥವಾ ಅತ್ಯಾಕರ್ಷಕವಾಗಿರ್ತಕ್ಕಂತಹ ವಸ್ತುಗಳ ಒಂದು ಆಕರ್ಷಣೆ ಅಂತಕ್ಕಂಥದ್ದು ಅವರಿಗೆ ಲಭ್ಯ ಇಲ್ಲ. ಹೀಗಾಗಿ ಅವರು ಸರಳವಾಗಿಯೇ ತಮ್ಮ ಬದುಕನ್ನು ರೂಪಿಸಿಕೊಂಡಿದ್ದಾರೆ. ತಾವು ಕೆಲಸ ಮಾಡ್ತಕ್ಕಂಥದ್ದು, ಊಟ ಮಾಡ್ತಕ್ಕಂಥದ್ದು, ವಿಶ್ರಾಂತಿ ಪಡಿತಕ್ಕಂಥದ್ದು ಇದು ಪ್ರತಿನಿತ್ಯದ ರೊಟೀನ್ ಎನ್ನುವಂತೆ ಅದೇ ರೀತಿಯಲ್ಲಿ ನಿರ್ವಹಿಸ್ಕೊಂಡು ಹೋಗ್ತಾರೆ. ಹಬ್ಬಗಳನ್ನು ಆಚರಿಸ್ತಾರೆ. ಅಷ್ಟನ್ನು ಬಿಟ್ಟರೆ ಇನ್ನು ಉಳಿದಂತೆ ಅವರ ಗಮನ ಎಲ್ಲ ಕೃಷಿ ಚಟುವಟಿಕೆಗಳು, ಕೆಲಸ ಕಾರ್ಯಗಳು ಇವುಗಳ ಕಡೆಗೆ ಅವುಗಳಿಗೆ ಸಂಬಂಧಿತವಾದಂತಹ ರೀತಿಯಲ್ಲಿ ಇರ್ತವೆ. ಹಾಗಾಗಿ ಅವರು ಆಧುನಿಕ ಶೈಲಿ ಅಥವಾ ಆಧುನಿಕ ಜೀವನ ವಿಧಾನ ಇಂತಹವುಗಳಿಗೆ ಮಾರು ಹೋಗದೆ, ಯಾಕೆಂದರೆ ನೀವು ಗಮನಿಸಿ, ನಗರಗಳಲ್ಲಿರ್ತಕ್ಕಂತಹ ಜನರು ಹಾಗೆ ಒಂದು ರೌಂಡ್ ನಗರ ಸುತ್ಕೊಂಡು ಬರಬೇಕು ಅಂತ ಹೇಳಿದ್ರೆ ಅವ್ರು ನೀಟಾಗಿ ಡ್ರೆಸ್ ಮಾಡ್ಕೊಂಡು ಹೋಗ್ತಾರೆ. ಆದರೆ ನಮ್ಮ ಹಳ್ಳಿಗಳಲ್ಲಿ ಹೊಲದ ಕೆಲಸಕ್ಕೆ ಹೋಗುವಾಗ ಅದರ ಅವಶ್ಯಕತೆ ಕಾಣೋದೇ ಇಲ್ಲ. ಸರಳವಾಗಿ, ಸಹಜವಾಗಿ ಅವರು ಹೋಗ್ತಾರೆ. ಹಾಗಾಗಿ ಅಲ್ಲಿ ಸರಳ ಜೀವನಕ್ಕೆ ಹೆಚ್ಚು ಆದ್ಯತೆ ಇದೆ, ಅವಕಾಶ ಇದೆ. ಅತ್ಯಾಕರ್ಷಣ ಒಂದು ವ್ಯವಸ್ಥೆ ಅವರಿಗೆ ಕಾಣ್ತಾ ಇಲ್ಲ. ಹೀಗಾಗಿ ಅವರೆಲ್ಲರ ಬದುಕು ಸರಳವಾಗಿ ರೂಪುಗೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೇವೆ. ಮತ್ತೊಂದು ಗ್ರಾಮ ಸ್ವಾಯತ್ತತೆ. ಸರಳ ಜೀವನ ಕ್ರಮ ಇಲ್ಲಾಗಿರೋದ್ರಿಂದ ಪ್ರತಿಯೊಂದು ಗ್ರಾಮಗಳು ಸ್ವಯಂ ಪರಿಪೂರ್ಣವಾಗಿರ್ತಕ್ಕಂತಹ ಘಟಕಗಳಂತೆ ನಮಗೆ ಇಲ್ಲಿ ಕಂಡು ಬರ್ತವೆ. ಪ್ರತಿಯೊಂದು ಹಳ್ಳಿಗಳು ಅಥವಾ ಗ್ರಾಮಗಳು ಒಂದು ಪರಿಪೂರ್ಣವಾದಂತಹ ಸ್ವಾಯತ್ತ ಘಟಕಗಳಂತೆ ಕಂಡು ಬರ್ತವೆ. ಹೀಗಾಗಿ ಇದನ್ನು ಬ್ರಿಟಿಷ್ ಚಿಂತಕ ಚಾರ್ಲ್ಸ್ ಮೆಟ್ಕಾಲ್ಫ್ ಅವರು ಭಾರತದ ಹಳ್ಳಿಗಳನ್ನು ಪುಟ್ಟ ಗಣರಾಜ್ಯಗಳು ಅಂತ ಹೇಳಿ ಕರೀತಾರೆ. ಚಾರ್ಲ್ಸ್ ಮೆಟ್ಕಾಲ್ಫ್ ಭಾರತದ ಹಳ್ಳಿಗಳನ್ನು ಪುಟ್ಟ ಗಣರಾಜ್ಯಗಳು ಅಥವಾ ಲಿಟ್ಲ್ ರಿಪಬ್ಲಿಕ್ ಅಂತಕ್ಕಂತಹ ಒಂದು ಪದವನ್ನು ಅವರಿಗೆ ಬಳಕೆ ಮಾಡ್ತಾರೆ. ಲಿಟ್ಲ್ ರಿಪಬ್ಲಿಕ್. ಗ್ರಾಮಗಳ ಸ್ವಾಯತ್ತತೆಯನ್ನು ಕುರಿತು ನಾವು ಅಧ್ಯಯನ ಮಾಡುವಾಗ ನಮ್ಮ ಹಳ್ಳಿಗಳು ಸ್ವಯಂ ಪರಿಪೂರ್ಣವಾಗಿರ್ತಕ್ಕಂಥವು,
ಸೆಲ್ಫ್ ಸಫಿಷಿಯನ್ಸಿ. ಅಂದರೆ ನಮ್ಮ ಹಳ್ಳಿಯ ಜನರಿಗೆ ಏನು ಬೇಕು, ಯಾವ ವಸ್ತುಗಳು ಬೇಕು ಅದೆಲ್ಲವನ್ನು ತಾವೇ ಉತ್ಪಾದಿಸ್ಕೊಳ್ತಾ ಇದ್ರು. ಇತ್ತೀಚಿನ ವರ್ಷಗಳಲ್ಲಿ ಸ್ವಲ್ಪ ಅವಲಂಬಿಸ್ತಾ ಇದ್ದಾರೆ. ಆದರೆ ನಾವು ಹಿಂದಿನ ಕಾಲ, ಪುರಾತನ ಕಾಲದಿಂದ ತೆಗೆದುಕೊಂಡಾಗ ತಮ್ಮ ಹಳ್ಳಿ ತಮಗೇನು ಬೇಕು, ತಮ್ಮ ಪ್ರತಿ ವರ್ಷ ತಮಗೇನೇನೆಲ್ಲ ವಸ್ತುಗಳು ಬೇಕಾಗ್ತದೆ, ದವಸ ಧಾನ್ಯಗಳು ಬೇಕಾಗ್ತದೆ, ಅದೆಲ್ಲವನ್ನು ಅವ್ರು ತಾವೇ ಉತ್ಪಾದಿಸ್ತಾ ಇದ್ರು, ತಾವೇ ಬೆಳೀತಾ ಇದ್ರು. ಹಾಗಾಗಿ ಅಲ್ಲಿ ಇನ್ನೊಬ್ಬರನ್ನ, ಇನ್ನೊಂದು ವ್ಯವಸ್ಥೆಯನ್ನು ಅವಲಂಬಿಸ್ತಕ್ಕಂತಹ ಸಾಧ್ಯತೆಗಳೇ ಇಲ್ಲಿ ಇರ್ತಾ ಇರಲಿಲ್ಲ. ಹಾಗಾಗಿ ಇಲ್ಲಿ ಆ ಸ್ವಾಯತ್ತತೆ ಅಂತಕ್ಕಂಥದ್ದು ಲಿಟ್ಲ್ ರಿಪಬ್ಲಿಕ್ ಅಂತಕ್ಕಂತಹ ರೂಪದಲ್ಲಿ ಕಾಣ್ತಾ ಇತ್ತು. ಹಾಗಾಗಿ ಪ್ರತಿಯೊಂದು ಹಳ್ಳಿಯು ಸ್ವಯಂ ಪರಿಪೂರ್ಣವಾಗಿದೆ, ಪ್ರತಿಯೊಂದು ಹಳ್ಳಿಯು ಸ್ವಯಂ ಘಟಕವಾಗಿಯೇ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಚಾರ್ಲ್ಸ್ ಮೆಟ್ಕಾಲ್ಫ್ ಅವರು ಭಾರತದ ಹಳ್ಳಿಗಳನ್ನು ಪುಟ್ಟ ಗಣರಾಜ್ಯಗಳು ಅಂತ ಹೇಳಿ ಕರೆದರು. ಲಿಟ್ಲ್ ರಿಪಬ್ಲಿಕ್ಸ್ ರಿಪಬ್ಲಿಕ್ ಅಂತ ಹೇಳಿ ಅವರು ಕರೀತಾರೆ. ಯಾಕೆ ಅಂದರೆ ಒಂದು ಹಳ್ಳಿ ಮತ್ತೊಂದು ವ್ಯವಸ್ಥೆಯನ್ನು ಅವಲಂಬಿಸದೆ ಸ್ವಯಂ ಪರಿಪೂರ್ಣವಾಗಿ ಸ್ವತಃ ಪರಿಪೂರ್ಣತೆಯನ್ನು ಸ್ಥಾಪಿಸ್ಕೊಳ್ತು, ರೂಪಿಸ್ಕೊಳ್ತು. ಅಂದರೆ ನಮ್ಮ ಗ್ರಾಮೀಣ ಜನರು ಇಡೀ ವರ್ಷದಲ್ಲಿ ತಾವು ಯಾವೆಲ್ಲ ದವಸ ಧಾನ್ಯಗಳನ್ನು ಬಳಕೆ ಮಾಡ್ತಾ ಇದ್ರು, ಅವ್ರಿಗೆ ಬೇಕಾಗ್ತದೆ ಆ ಎಲ್ಲವುಗಳನ್ನು ಅವರು ತಾವೇ ಎಷ್ಟು ಪ್ರಮಾಣ ಆಗಿರ್ಬೋದು ತಮ್ಮ ಹೊಲದಲ್ಲಿ ಉತ್ಪಾದನೆ ಮಾಡಿಕೊಳ್ತಾ ಇದ್ರು. ನಾವು ಬಹಳ ಹಿಂದೆ ಅರ್ಥಶಾಸ್ತ್ರದಲ್ಲಿ ನೋಡುವಂತೆ ವಾಟರ್ ಸಿಸ್ಟಮ್ ಆಫ್ ಎಕಾನಮಿ ಅಂತ ಹೇಳ್ತಾ ಇದ್ವಿ, ವಸ್ತು ವಿನಿಮಯ ಪದ್ಧತಿ ಅಂತ. ಹಾಗೆ ಎಷ್ಟೋ ಹಳ್ಳಿಗಳಲ್ಲಿ ಇವತ್ತಿಗೂ ಕೂಡ ಅದು ಕಡಿಮೆ ಪ್ರಮಾಣದಲ್ಲಿ ಅದು ಮುಂದುವರೆದಿರ್ತಕ್ಕಂಥದ್ದನ್ನು ವಸ್ತುಗಳನ್ನು ಅದರಲ್ಲಿ ಬದಲಾವಣೆ ಮಾಡ್ಕೊಳ್ತಕ್ಕಂಥದ್ದು. ಉದಾಹರಣೆಗೆ, ನೀವು ಜಾಸ್ತಿ ರಾಗಿ ಬೆಳೆದಿದ್ದೀರಾ, ನೀವು ರಾಗಿಯನ್ನು ಕೊಡೋದು, ಇನ್ಯಾರೋ ಜೋಳ ಜಾಸ್ತಿ ಬೆಳೆದಿದ್ದಾರಾ ಅವ್ರದ್ದು ಜೋಳವನ್ನು ತೆಗೆದುಕೊಳ್ತಕ್ಕಂಥದ್ದು. ಈ ತರಹದ ಒಂದು ವಸ್ತುಗಳನ್ನು ವಿನಿಮಯ ಮಾಡ್ತಕ್ಕಂತಹ ಒಂದು ಪದ್ಧತಿ ಹಿಂದೆ ಹೇರಳವಾದಂತಹ ರೂಪದಲ್ಲಿ. ಈಗ ಪದ್ಧತಿ ಇಲ್ಲಿ ಕಡಿಮೆ ಆಗ್ತಾ ಹೋಗಿದೆ. ಆದರೆ ಇವತ್ತಿಗೂ ಹಳ್ಳಿಗಳು ಹೆಚ್ಚಾಗಿ ನಗರ ಪ್ರದೇಶಗಳನ್ನು ಅವಲಂಬಿಸಿರ್ತಕ್ಕಂಥದ್ದು ಕಡಿಮೆ. ತೀರಾ ಇತ್ತೀಚೆಗೆ ಕೆಲವು ಸೌಲಭ್ಯಗಳಿಗಾಗಿ ಅವಲಂಬಿಸಿರ್ಬೋದು. ಇನ್ನು ಉಳಿದಂತೆ ತಮಗೆ ಬೇಕಾಗ್ತಕ್ಕಂಥ ದವಸ ಧಾನ್ಯಗಳು, ವಸ್ತುಗಳು ಇವುಗಳನ್ನು ಉತ್ಪಾದನೆ ಮಾಡ್ತಕ್ಕಂತಹದ್ದು ಸ್ವತಃ ಹಳ್ಳಿಯ ಎಲ್ಲರಲ್ಲೂ ಕಂಡು ಬರ್ತಕ್ಕಂತಹ ಒಂದು ಸಂಗತಿ ಆಗಿತ್ತು. ಹೀಗಾಗಿ ಚಾರ್ಲ್ಸ್ ಮೆಟ್ಕಾಲ್ಫ್ ಅವರು ಭಾರತದ ಹಳ್ಳಿಗಳನ್ನು ಪುಟ್ಟ ಗಣರಾಜ್ಯಗಳು, ಲಿಟ್ಲ್ ರಿಪಬ್ಲಿಕ್ ಅಂತ ಹೇಳಿ ಕರೆದು. ಇದು ಸಾಮಾನ್ಯವಾಗಿ ಒಂದು ಅಂಕದ ಪ್ರಶ್ನೆ. ಭಾರತದ ಹಳ್ಳಿಗಳನ್ನು ಪುಟ್ಟ ಗಣರಾಜ್ಯಗಳು ಅಥವಾ ಲಿಟ್ಲ್ ರಿಪಬ್ಲಿಕ್ಸ್ ಅಂತೇಳಿ ಯಾರು ಕರೆದಿದ್ದು ಅಂತಕ್ಕಂಥದ್ದು. ಚಾರ್ಲ್ಸ್ ಮೆಟ್ಕಾಲ್ಫ್ ಅವರು ಭಾರತದ ಹಳ್ಳಿಗಳನ್ನು ಪುಟ್ಟ ಗಣರಾಜ್ಯಗಳು ಅಂತ ಹೇಳಿ ಕರೆದ್ರು ಅಂತಕ್ಕಂತಹ ಒಂದು ಅಂಶ ನಮಗೆ ಮುಖ್ಯವಾಗುತ್ತೆ. ಹೀಗೆ ಭಾರತದ ಹಳ್ಳಿಗಳು ಅತ್ಯಂತ ವಿಶೇಷತೆಯನ್ನು ಹೊಂದಿರತಕ್ಕಂಥ, ಎಷ್ಟು ವಿಶೇಷತೆ ಅಂತ ಹೇಳಿದ್ರೆ ಇವೆಲ್ಲ ಒಂದೊಂದು ಅಂಶಗಳು ಗಂಟೆಗಟ್ಟಲೆ ನಾವು ಚರ್ಚೆ ಮಾಡುವಂತಹ, ವಿಶ್ಲೇಷಿಸುವಂತಹವುಗಳಾಗಿವೆ. ಆದರೆ ಒಂದು ಸಂಕ್ಷಿಪ್ತವಾಗಿ ಇವೆಲ್ಲವುಗಳನ್ನು ಇಲ್ಲಿ ವಿಶ್ಲೇಷಣೆ ಮಾಡ್ತಾ ಹೋದಾಗ ಭಾರತದ ಹಳ್ಳಿಗಳ ಒಂದು ಸಮಗ್ರ ಚಿತ್ರಣವನ್ನು ನಮಗೆ ನೀಡುವಲ್ಲಿ ಈ ಎಲ್ಲ ಅಂಶಗಳು ನಮಗೆ ಪ್ರಮುಖವಾಗಿ ಕಂಡುಬರುತ್ತವೆ. ಹಾಗಾದರೆ ಭಾರತದ ಹಳ್ಳಿಗಳು ನಮ್ಮ ಹಿಂದೂ ಸಮಾಜದ, ಭಾರತೀಯ ಸಮಾಜದ ಒಂದು ಬಹುಮುಖ್ಯವಾಗಿರ್ತಕ್ಕಂತಹ ಆಧಾರ ಸ್ತಂಭ, ಮೈನ್ ಪಿಲ್ಲರ್ ಆಫ್ ಹಿಂದೂ ಸೊಸೈಟಿ ಅಂತಕ್ಕಂಥದ್ದು. ಹಾಗಾಗಿ ನಾವು ಇದನ್ನು ಅಧ್ಯಯನ ಮಾಡೋದ್ರ ಜೊತೆಗೆ 3 ಮುಖ್ಯ ಆಧಾರ ಸ್ತಂಭಗಳನ್ನು ಅಧ್ಯಯನ ಮಾಡಿದಂತೆ ಆಗ್ತಾ ಇದೆ. ಇಲ್ಲಿ 5,000ಕ್ಕಿಂತ ಕಡಿಮೆ ಜನಸಂಖ್ಯೆ ಹೊಂದಿರತಕ್ಕಂತಹ ಪ್ರದೇಶಗಳು ಹಳ್ಳಿಗಳು. ಕೃಷಿ ಮತ್ತು ಕೃಷಿಗೆ ಸಂಬಂಧಿತವಾದಂತಹ, ಕೃಷಿಗೆ ಪೂರಕವಾಗಿರ್ತಕ್ಕಂತಹ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರ್ತಕ್ಕಂತಹ ಪ್ರದೇಶಗಳು ಹಳ್ಳಿಗಳು. ಇಲ್ಲಿ ಮುಖ್ಯವಾಗಿ ನಮಗೆ ಮೇಲ್ನೋಟಕ್ಕೆ ಕಾಣ್ತಕ್ಕಂಥದ್ದು ಒಂದು ಸೀಮಿತವಾದಂತಹ ಭೂಕಕ್ಷೆ ಅಂತಕ್ಕಂಥದ್ದು ನಮಗೆ ತಕ್ಷಣಕ್ಕೆ ಕಂಡುಬರ್ತದೆ. ಅಂದರೆ ಒಂದು ನಿರ್ದಿಷ್ಟವಾದಂತಹ ಭೌಗೋಳಿಕ ಚೌಕಟ್ಟು ಅಂತಕ್ಕಂತಹದ್ದು ಇಲ್ಲಿದೆ. ಅದನ್ನೇ ನಾವು ಚಿಕ್ಕ ಗಾತ್ರದಲ್ಲಿ ನೋಡ್ತಕ್ಕಂಥದ್ದು. ಒಂದು ಹಳ್ಳಿ ಅಂದಾಗ ಅದು ಒಂದು ಸೀಮಿತವಾದಂತಹ ಸಂಖ್ಯೆ, ಕಡಿಮೆ ಸಂಖ್ಯೆಯಲ್ಲಿ ಮನೆಗಳು, ಕಡಿಮೆ ಜನರು, ಕಡಿಮೆ ಭೂಮಿಯ ವಿಸ್ತಾರ, ಇದು ಇಷ್ಟು ಮೇಲ್ನೋಟಕ್ಕೆ ನಮಗೆ ಕಾಣ್ತಕ್ಕಂಥದ್ದು. ಆದರೆ ಅವರೆಲ್ಲರೂ ಕೃಷಿ ಪ್ರಧಾನತೆಗೆ ಒಲವನ್ನು ಕೊಟ್ಟಂಥವರು, ಕೃಷಿಗೆ ಆದ್ಯತೆಯನ್ನು ನೀಡಿದಂಥವರು, ಕೃಷಿ ಮತ್ತು ಕೃಷಿಗೆ ಸಂಬಂಧಿತವಾದಂತಹ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಆ ಹಳ್ಳಿಯ ಒಂದು ಗಾತ್ರ ಅಂತಕ್ಕಂಥದ್ದು ಚಿಕ್ಕದಾಗಿರ್ತದೆ ಮತ್ತು ಅವರಲ್ಲಿ ಮುಖಾಮುಖಿ ನಿಕಟ ಒಂದು ಅನ್ಯೋನ್ಯತೆಯ ಸಂಬಂಧಗಳು ಸಾಮಾನ್ಯವಾಗಿ ಅವರಲ್ಲಿ ಕಂಡುಬರುತ್ತವೆ. ಆ ನಿಕಟತೆ ಇರೋದ್ರಿಂದ ಅವರ ಆಚರಣೆಗಳು, ರೂಢಿ, ಪದ್ಧತಿಗಳು, ನಂಬಿಕೆಗಳು ಇವೆಲ್ಲವುಗಳಲ್ಲೂ ಏಕತೆಯ ರೂಪವನ್ನು ನಾವು ನೋಡ್ತೀವಿ. ಮತ್ತು ಅವರಲ್ಲಿ ಪರಿಚಿತವಾಗಿರ್ತಕ್ಕಂತಹ ನಿಕಟವಾದಂತಹ ಬಾಂಧವ್ಯಗಳಿರೋದ್ರಿಂದ
ಚಿಕ್ಕ ಗಾತ್ರ ಇರೋದ್ರಿಂದ ಅಲ್ಲಿ ಅನೌಪಚಾರಿಕವಾಗಿಯೇ ಸಾಮಾಜಿಕ ನಿಯಂತ್ರಣ, ನಮ್ಮ ನೈತಿಕ ನಿಯಮಗಳು, ನಮ್ಮ ಧರ್ಮ ಇವುಗಳೇ ಜನರ ವರ್ತನೆಯನ್ನು ನಿಯಂತ್ರಿಸ್ತವೆ. ಇನ್ನಲ್ಲಿ ಕೃಷಿ ಮತ್ತು ಕೃಷಿಗೆ ಸಂಬಂಧಿತವಾದಂತಹ ಚಟುವಟಿಕೆಗಳೇ ಹೆಚ್ಚಾಗಿರೋದ್ರಿಂದ ಕಷ್ಟ ಸುಖಗಳಲ್ಲಿ ಅಕ್ಕಪಕ್ಕದ ಮನೆಯವರ ಒಡನಾಟ, ಸಹಾಯ ಅಂತಕ್ಕಂಥದ್ದು ಅವ್ರಿಗೆ ಅನಿವಾರ್ಯವಾಗಿರೋದ್ರಿಂದ ಅವರಲ್ಲಿ ನೆರೆಹೊರೆ ಪ್ರಾಧಾನ್ಯತೆಯನ್ನು ಪಡ್ಕೊಳ್ತದೆ. ಮತ್ತು ಸಾಮಾನ್ಯವಾಗಿ ಅಲ್ಲಿ ಸರಳ ಜೀವನಕ್ಕೆ ಅವಕಾಶ ಇದೆ. ಬಹುಶಃ ಹಳ್ಳಿಗಳಲ್ಲಿ ಕಷ್ಟ ಸುಖಗಳಲ್ಲಿ ಅಕ್ಕಪಕ್ಕದ ಮನೆಯವರು, ಇಡೀ ಊರಿನ ಜನರು ಭಾಗವಹಿಸ್ತಕ್ಕಂಥದ್ದು, ಭಾಗಿಗಳಾಗ್ತಕ್ಕಂಥದ್ದು ಒಂದು ಸಾಮಾನ್ಯವಾದಂತಹ ಲಕ್ಷಣ. ಹೀಗಾಗಿ ನಮ್ಮ ಹಳ್ಳಿಗಳು ಸ್ವಯಂ ಪರಿಪೂರ್ಣವಾಗಿ ನಮಗೆ ಗೋಚರ ಆಗ್ತವೆ ಮತ್ತು ಒಂದು ಗ್ರಾಮಗಳಲ್ಲಿ ಸ್ವಾಯತ್ತತೆ, ಯಾರನ್ನು ಅವಲಂಬಿಸದೆ ಪರಿಪೂರ್ಣತೆಯನ್ನು ತಮ್ಮಷ್ಟಕ್ಕೆ ಹೊಂದತಕ್ಕಂತಹ ಒಂದು ಮನಸ್ಥಿತಿ ಇರ್ತಕ್ಕಂಥದ್ದು ಇಲ್ಲಿ ವಿಶೇಷವಾಗಿ ಕಾಣ್ತದೆ. ಈ ಕಾರಣಕ್ಕಾಗಿಯೇ ಚಾರ್ಲ್ಸ್ ಮೆಟ್ಕಾಲ್ಫ್ ಅವರು ಭಾರತದ ಹಳ್ಳಿಗಳನ್ನು ಪುಟ್ಟ ಗಣರಾಜ್ಯಗಳು, ಲಿಟ್ಲ್ ರಿಪಬ್ಲಿಕ್ಸ್ ಅಂತಕ್ಕಂತಹ ಒಂದು ಅಂಶವನ್ನು ಅವರಲ್ಲಿ ಸ್ಪಷ್ಟಪಡಿಸ್ತಾರೆ. ಈ ರೀತಿ ನೆರೆಹೊರೆಗೆ ಪ್ರಾಧಾನ್ಯತೆಯನ್ನು ನೀಡ್ತಕ್ಕಂತಹ ಸರಳ ಜೀವನ ಶೈಲಿಯ ಕೃಷಿ ಸಂಬಂಧಿತ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸ್ವಾಯತ್ತ ಘಟಕವಾಗಿ ರೂಪಿಸಿಕೊಂಡಂತಹ ಒಂದು ಜನಜೀವನ ಅಂತಕ್ಕಂಥದ್ದು ನಮ್ಮ ಭಾರತದ ಹಳ್ಳಿಗಳಲ್ಲಿ ಕಂಡುಬರ್ತದೆ. ಇವುಗಳನ್ನು ನಾವು ಭಾರತದ ಗ್ರಾಮಗಳ ಲಕ್ಷಣಗಳು ಅಂಥೇಳಿ ಅಧ್ಯಯನ ಮಾಡ್ತೀವಿ. ಸಾಮಾನ್ಯವಾಗಿ 5 ಅಂಕಗಳಿಗೆ ಮತ್ತು ಕೆಲವು ಸಾರಿ 10 ಅಂಕಗಳಿಗೂ ಈ ಒಂದು ಪ್ರಶ್ನೆ ಇದೆ. ಈ ಅಧ್ಯಾಯದಲ್ಲಿ ಮುಖ್ಯವಾದಂತಹ ಪ್ರಶ್ನೆ ಮತ್ತು ತುಂಬ ಸರಳವಾದಂತಹ ಒಂದು ನಿರೂಪಣೆ ಇದೆ. ಭಾರತದ ಗ್ರಾಮಗಳ ಲಕ್ಷಣಗಳು. ಭಾರತದ ಗ್ರಾಮಗಳನ್ನು ಕುರಿತು ನಾವು ಅಧ್ಯಯನ ಮಾಡುವಾಗ ಈ ಲಕ್ಷಣಗಳ ಮೂಲಕ ಇಡೀ ಭಾರತದ ಹಳ್ಳಿಗಳನ್ನು ನಾವು ಪರಿಚಯ ಮಾಡಿಕೊಳ್ಳಬಹುದು ಎನ್ನುವಂತಹದ್ದು. ವಂದನೆಗಳು.